ಶಾಂತಿ. ಮುರಳಿಯ ದಿನಾಂಕ 1/1/22. मीठे बच्चे, तुम्हें सदा सर्विस के ख्यालातों में रहना है. ज्ञानी तू आत्मा बनना है. समय व्यर्थ नहीं गंवाना है. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಸದಾ ಸೇವೆಯ ವಿಚಾರಗಳಲ್ಲಿ ಇರಬೇಕು. ಜ್ಞಾನಿ ಆತ್ಮ ಆಗಬೇಕು. ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಪ್ರಶ್ನೆ: जो ज्ञानवान बच्चे हैं उनकी निशानी क्या होगी? ಯಾರು ಜ್ಞಾನವಂತರಾಗಿರ್ತಾರೆ ಅವರ ಲಕ್ಷಣಗಳು, ಅವರ ಗುರುತು ಏನಾಗಿರ್ತದೆ? ಉತ್ತರ: वे सदा सर्विस पर जुटे रहेंगे. ಜ್ಞಾನವಂತ ಮಕ್ಕಳು ಸದಾ ಸೇವೆಯಲ್ಲಿ ತೊಡಗಿರ್ತಾರೆ. अविनाशी ज्ञान रत्नों का दान करने में उन्हें खुशी होगी. ಅವಿನಾಶಿ ಜ್ಞಾನ ರತ್ನಗಳನ್ನು ದಾನ ಕೊಡೋದ್ರಲ್ಲಿ ಅವರಿಗೆ ಖುಷಿ ಇರ್ತದೆ. ಬಾಪ ಭಿ ಉನ್ಸೆ ರಾಜಿ ಹೋಗ. ತಂದೆಯೂ ಸಹ ಅಂತಹ ಮಕ್ಕಳ ಮೇಲೆ ರಾಜಿ ಖುಷಿ ಆಗಿರ್ತಾರೆ. वह कब वाहियात खान पान आदि के ख्यालातों में समय नहीं गंवाएंगे. ಅಂತಹ ಮಕ್ಕಳು ಊಟ ಪಾನೀಯ ಬಗ್ಗೆ ವ್ಯರ್ಥ ವಿಚಾರಗಳನ್ನು ಮಾಡಿ ಸಮಯವನ್ನು ಕಳೆಯೋದಿಲ್ಲ. ಉನ್ಕೋ ಕಭಿ ರೋನಾ ನಹಿ ಆ ಸಕ್ತಾ. ಜ್ಞಾನವಂತ ಮಕ್ಕಳಿಗೆ ಎಂದೂ ಅಳು ಬರೋದಿಲ್ಲ. उन्हें कभी यह अहंकार नहीं आएगा कि फलाने को हमने ज्ञान दिया. ಅವರಿಗೆ ಎಂದೂ ಅಹಂಕಾರ ಬರೋದಿಲ್ಲ. ನಾನು ಇಂಥವರಿಗೆ ಜ್ಞಾನ ಕೊಟ್ಟಿದ್ದೇನೆ ಎಂಬ ಅಭಿಮಾನ ಅವರಿಗೆ ಬರೋದಿಲ್ಲ. ಹಮೇಶಾ ಕಹೆಂಗೆ ಬಾಬಾನೇ ದಿಯಾ. ಅಂತಹ ಮಕ್ಕಳು ಸದಾ ಹೇಳ್ತಾರೆ, ನಾನು ಜ್ಞಾನ ಕೊಟ್ಟಿಲ್ಲ, ಬಾಬಾ ಜ್ಞಾನ ಕೊಟ್ಟಿದ್ದಾರೆ ಅಂತ. ಗೀತ್: ದುಃಖಿಯೋಂ ಪರ್ ರಹಮ್ ಕರೋ ಹೇ ಭಗವಾನ್. ದುಃಖಿಗಳ ಮೇಲೆ ದಯೆ ತೋರಿಸು ಹೇ ದಯಾನಾಥ. ಭಗವಂತ ಪರಮಾತ್ಮ ಅಂಥೇಳಿ ದುಃಖದಲ್ಲಿ ಇರುವಂಥ ಭಕ್ತರೆಲ್ಲರೂ ಈ ಥರ ಹಾಡ್ತಿರ್ತಾರೆ. ಓಂ ಶಾಂತಿ. यह बच्चे अभी जानते हैं कि बाबा ने रहम किया था, अब फिर कर रहे. रहम करने वाला कौन है? फिर बेरहमी कौन है? यह बरोबर अभी तुम ही जानते हो. ನಿಮಗೆ ತಿಳಿದಿದೆ, ಬಾಬಾ ನಮ್ಮ ಮೇಲೆ ದಯೆ ತೋರಿಸಿದರು. ಈಗ ಮತ್ತೆ ಆ ದಯೆಯನ್ನು ತೋರಿಸುವುದಕ್ಕಾಗಿ ಬಂದಿದ್ದಾರೆ. ದಯೆ ತೋರಿಸೋರು ಯಾರು? ನಿರ್ದಯಿ ಆಗೋರು ಯಾರು? ಯಹ ಬರೋಬರ್ ಅಭಿ ತುಮ್ ಜಾನ್ತೆ ಹೋ. ದಯೆ ಮಾಡುವಂಥವ್ರು ಯಾರು? ನಿರ್ದಯೆ ತೋರಿಸುವಂಥವ್ರು ಯಾರು? ಈ ವಿಚಾರ ನಿಮಗೆ ಈಗ ತಿಳಿದಿದೆ. बाप ने रहम किया भारत पर, अर्थात भारत को हीरे जैसा बनाया. श्रेष्ठाचारी स्वराज्य दिया. तुम अब समझ रहे हो लक्ष्मी नारायण को राज्य भाग्य किसने दिया? शिव बाबा ने
ಭಾರತದ ಮೇಲೆ ಕರುಣೆ ತೋರಿಸಿದ್ರು, ದಯೆ ತೋರಿಸಿದ್ರು. ಭಾರತವನ್ನು ವಜ್ರ ಸಮಾನ ಶ್ರೇಷ್ಠಾಚಾರಿ ದೈವಿ ಸ್ವರಾಜ್ಯವನ್ನಾಗಿ ಮಾಡಿದರು. ಈಗ ನಿಮಗೆ ಗೊತ್ತಾಗಿದೆ, ಈ ದೈವಿ ಸ್ವರಾಜ್ಯ ಅಥವಾ ಲಕ್ಷ್ಮೀನಾರಾಯಣರಿಗೆ ಆ ರಾಜ್ಯ ಭಾಗ್ಯ ಯಾರು ಕೊಟ್ಟಿದ್ರು ಅಂತ. ಜರೂರ್ परमपिता परमात्मा ने रचना रची, देवताओं ने परमात्मा से वर्षा लिया. ಅವಶ್ಯವಾಗಿ ಪರಮಪಿತ ಪರಮಾತ್ಮನೇ ಬಂದು ಅಂತಹ ಒಂದು ಶ್ರೇಷ್ಠ ರಚನೆಯನ್ನು ಮಾಡಿರ್ತಾನೆ. ದೇವತೆಗಳಿಗೆ ದೇವತಾ ಪದವಿಯ ಆಸ್ತಿಯನ್ನು ಪರಮಾತ್ಮನೇ ಬಂದು ಕೊಡ್ತಾನೆ ಎಂಬ ವಿಚಾರ जगत्तिगे गोत्तिल्ल. भारतवासियों को स्वराज्य था, बाप ने रहम किया था, फिर रहम मांगते. ಭಾರತವಾಸಿಗಳಿಗೆ ಒಂದು ಸಮಯದಲ್ಲಿ ಸ್ವರಾಜ್ಯ ಸಿಕ್ಕಿತ್ತು. ತಂದೆನೇ ಬಂದು ದಯೆ ತೋರಿಸಿ ಅಂತಹ ದೈವಿ ಸ್ವರಾಜ್ಯದ ಸ್ಥಾಪನೆ ಮಾಡಿದರು. ಅದಕ್ಕಾಗಿಯೇ ಪುನಃ ದುಃಖದಲ್ಲಿ ಬಂದಾಗ ಎಲ್ಲರೂ ಆ ದಯಾಸಾಗರನ ಹತ್ತಿರ ದಯೆಯನ್ನು ಕೇಳ್ತಾರೆ. ಬೇರಹಮಿ ಕೌನ್ ಮಿಲಾ जिसने दुखी कंगाल भ्रष्टाचारी बनाया, उनकी एफिजी वर्ष वर्ष जलाते रहते हैं. इस रावण ने ही दुख दिया, जो दुख देते वह तंग करते हैं. उनका वैर लेने के लिए, उनकी इंसल्ट करने के लिए एफिजी बनाते. ಹಾಗಾದರೆ ನಿರ್ದಯೆ ತೋರಿಸಿದವನು ಯಾರು? ನಿರ್ದಯಿಯಾಗಿ ಬಂದವನು ಯಾರು? ಯಾರು ನಮ್ಮನ್ನು ಭ್ರಷ್ಟಾಚಾರಿ ಕಂಗಾಲನ್ನಾಗಿ ಮಾಡಿದರು? ಅವನ ಒಂದು ಪ್ರತಿಮೆಯನ್ನು ಮಾಡಿ ವರ್ಷ ವರ್ಷವೂ ಭಾರತೀಯರು ಸುಡ್ತಾ ಇದ್ದಾರೆ. ಅಂದರೆ ರಾವಣನೇ ಬಂದು ದ್ವಾಪರ ಯುಗದಿಂದ ಎಲ್ಲ ಮನುಷ್ಯ ಆತ್ಮರಿಗೆ ದುಃಖ ಕೊಡ್ತಾನೆ. ಯಾರು ದುಃಖ ಕೊಡ್ತಾರೋ ಅವರ ಮೇಲೆ ಜನರಿಗೆ ಸಿಟ್ಟಿರ್ತದೆ, ದ್ವೇಷ ಇರ್ತದೆ. ಅವರ ಪ್ರತಿಮೆಗಳನ್ನು ಮಾಡಿ ಸುಡ್ತಾರೆ. ರಾವಣ ನಮ್ಮ ಶತ್ರು ಆಗಿರುವ ಕಾರಣ ಭಾರತೀಯರು ಪ್ರತಿ ದಸರಾ ಹಬ್ಬದಲ್ಲಿ ಆ ರಾವಣನನ್ನು ಸುಡ್ತಾ ಇದ್ದಾರೆ. ಬಾಪ್ ಕಹತೆ ಯಾ ಸಬ್ ಪತಿತ ಹೈ, ಖುದ್ ಕೋ ಪತಿತ ಭೀ ಮಾನ್ತೆ ಹೈ, ಫಿರ್ ಈಶ್ವರ ಭೀ ಮಾನ್ತೆ ಹೈ. ಬಾಬಾ ಹೇಳ್ತಾರೆ, ಈಗ ಪ್ರಪಂಚದಲ್ಲಿ ಇದ್ದವರೆಲ್ಲರೂ ಪತಿತರು, ತಮಗೆ ತಾವು ಪತಿತರು ಅಂತಲೂ ತಿಳ್ಕೊಂಡಿದ್ದಾರೆ, ಒಪ್ಕೊಳ್ತಾರೆ. ಮತ್ತೊಂದು ಕಡೆ ನಾನೇ ಈಶ್ವರ ಅಂತಲೂ ಹೇಳ್ಕೊತಿದ್ದಾರೆ. अखबार में डालते भी है कि क्राइस्ट से 3000 वर्ष पहले भारत परिस्थान था. ಪತ್ರಿಕೆಗಳಲ್ಲಿಯೂ ಸಹ ಈ ಸಮಾಚಾರ ಬಂದಿರ್ತದೆ. ಕ್ರಿಸ್ತ ಬರುವ ಪೂರ್ವದಲ್ಲಿ 3000 ವರ್ಷಗಳ ಹಿಂದೆ ಭಾರತ ಸ್ವರ್ಗ ಆಗಿತ್ತು ಅಂತ. सबसे पहले देवताएं, फिर इस्लामी बौದ್ಧಿ आदि हुए. ಎಲ್ಲಕ್ಕಿಂತಲೂ ಮೊದಲು ದೇವತೆಗಳು ಬರ್ತಾರೆ ಈ ಸೃಷ್ಟಿ ನಾಟಕದಲ್ಲಿ. 3ನೇ ಯುಗದಿಂದ ಅನ್ಯ ಧರ್ಮದವರು ಸಹ ಬರ್ತಾರೆ. ಇಸ್ಲಾಂ ಧರ್ಮದವರು, ಬೌದ್ಧ ಧರ್ಮದವರು, ಕ್ರೈಸ್ತರು ಎಲ್ಲರೂ ದ್ವಾಪರ ಯುಗದ ನಂತರ ಬರ್ತಾರೆ. ಬಚ್ಚೋं को ಹಿಸಾಬ್ ಕಿತಾಬ್ ಬತಾ ದಿಯಾ ಹೈ. ಹೀಗೆ ಬಾಬಾ ಎಲ್ಲ ಪಾತ್ರಧಾರಿಗಳ ಲೆಕ್ಕಾಚಾರವನ್ನು ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ. बीच में और भी धर्म आ जाते. अब भारतवासी चित्रों को भी मानते, इसलिए यह प्रश्नावली बनाई है. इस पर समझाना बहुत सहज है.
ಭಾರತವಾಸಿಗಳು ದೇವತಾ ಚಿತ್ರಗಳಿಗೆ ಮಾನ್ಯತೆ ಕೊಡ್ತಾರೆ. ಅದಕ್ಕಾಗಿ ಒಂದು ಕಡೆ ದೇವತೆಗಳ ಚಿತ್ರಗಳನ್ನು ಇಟ್ಟು ಮತ್ತೊಂದು ಕಡೆ ನಿರಾಕಾರ ಜ್ಯೋತಿರ್ಬಿಂದು ಪರಮಾತ್ಮನ ಚಿತ್ರವನ್ನು ಇಟ್ಟು ಅವರಲ್ಲಿ ಇರುವ ವ್ಯತ್ಯಾಸವನ್ನು ನೀವು ತಿಳಿಸ್ತಾ ಹೋಗ್ರಿ. ಜನರಿಗೆ ಪ್ರಶ್ನೆ ಹಾಕ್ರಿ. ಜನನ ಮರಣದಲ್ಲಿ ಬರುವವನು ಪರಮಾತ್ಮನೋ ಅಥವಾ ಅಜನ್ಮ ಆಗಿರುವನು ಪರಮಾತ್ಮನೋ? ದೇಹ ಇರೋರು ಪರಮಾತ್ಮನೋ ವಿದೇಹಿ ಆಗಿರೋನು ಪರಮಾತ್ಮನೋ? ಈ ದೇವತೆಗಳೆಲ್ಲರೂ ಜನ್ಮ ಮರಣದಲ್ಲಿ ಬಂದಿದ್ದಾರೆ. ಅವರಿಗೂ ದೇಹ ಇತ್ತು, ಅವರು ದೈವಿ ಮಾನವರಾಗಿದ್ದರು ಅಂತ ಚಿತ್ರಗಳ ಮೂಲಕ ಜನರಿಗೆ ತಿಳಿಸಿಕೊಡಿ. ಚಿತ್ರಗಳ ಮೂಲಕ ತಿಳಿಸಿಕೊಡುವುದು ಬಹಳ ಸಹಜ. ಪರಂತು ಜಿನ್ಮೇ ಜ್ಞಾನ ನಹೀ ಹೈ ಉನ್ಕೋ ಬುದ್ಧು ಕಹಾ ಜಾತಾ ಹೈ. ಆದರೆ ಯಾರಲ್ಲಿ ಜ್ಞಾನ ಇರೋದಿಲ್ಲ ಅವರಿಗೆ ಬುದ್ಧುಗಳು ಅಂತ ಹೇಳಲಾಗ್ತದೆ. ಜ್ಞಾನ ಸುನ್ಕರ್ ಫಿರ್ ಔರೋಂ ಕೋ ಸುನಾನಾ ಹೈ. ಬಲ್ ಸರ್ವಿಸ್ ತೋ ಔರ್ ಭಿ ಬಹುತ್ ಹೈ ಪರಂತು ವಹ ಹುಯಿ ಸ್ಥೂಲ ಸರ್ವಿಸ್. ನಾವು ಜ್ಞಾನ ಕೇಳಿ ಅನೇಕರಿಗೆ ಜ್ಞಾನ ತಿಳಿಸಬೇಕು. ಸೇವೆ ಅಂತೂ ಸಾಕಷ್ಟು ಇದೆ. ಯಾರಲ್ಲಿ ಜ್ಞಾನ ಇರೋದಿಲ್ಲ, ಯಾರಿಗೆ ಜ್ಞಾನ ಅರ್ಥ ಆಗಿಲ್ಲ ಅವರಿಗೆ ಬಾಬಾ ಬುದ್ಧುಗಳು ಅಂತ ಹೇಳ್ತಾರೆ. ಔರ್ ಭಿ ಬಹುತ್ ಹೈ ಸೇವಾ ವಹ ಹುಯಿ ಸ್ಥೂಲ ಸರ್ವಿಸ್. कोई कमांडर, कोई जनरल, कोई प्यादे भी होते हैं ना. ಬಾಬಾ ಹೇಳ್ತಾರೆ, ಒಂದು ವೇಳೆ ನಿಮಗೆ ಜ್ಞಾನ ತಿಳಿಸ್ಲಿಕ್ಕಾಗದೆ ಹೋದರೆ ಯಜ್ಞದಲ್ಲಿ ಸ್ಥೂಲ ಸೇವೆನೂ ಸಾಕಷ್ಟು ಇರ್ತದೆ. ಆ ಸ್ಥೂಲ ಸೇವೆಯನ್ನು ಮಾಡಿ, ಕರ್ಮಣ ಸೇವೆಯನ್ನು ಮಾಡಿ ಪ್ರಾಪ್ತಿ ಮಾಡಿಕೊಳ್ಳ್ರಿ. ಹೇಗೆ ಸೇನೆಯಲ್ಲಿ ಕೆಲವರು ಕಮಾಂಡರ್ ಇರ್ತಾರೆ, ಕೆಲವರು ಜನರಲ್ ಇರ್ತಾರೆ, ಕೆಲವರು ಸಾಧಾರಣ ಸಿಪಾಯಿಗಳು ಇರ್ತಾರೆ. ಖಾನ್ ಪಾನ್ ಆದಿ ಬನಾನಾ ಯಹ ಭಿ ಸೇವಾ ಹೈ. ಇನ್ಕಾ ಭಿ ಫಲ್ ಅವಶ್ಯ ಮಿಲ್ತಾ ಹೈ. ಊಟ ತಯಾರು ಮಾಡೋದು, ಅಡುಗೆ ಮಾಡೋದು ಇದು ಸಹ ಒಂದು ಸೇವೆ ಆಗಿದೆ. ಇದಕ್ಕೂ ಒಂದು ಫಲ ಅವಶ್ಯವಾಗಿ ಸಿಗ್ತದೆ. ಸಮಜ್ತೆ ಹೈ ज्ञानी तो आत्माओं की हम सर्विस करते, सेवा करने वाले दिल पर चढ़ते, सब महिमा करते. ಕರ್ಮಣ ಸೇವೆ ಮಾಡುವಂಥವರು, ಅಡುಗೆ ಮಾಡುವಂಥವರು ತಿಳ್ಕೋಬೇಕು, ಜ್ಞಾನಿ ಆತ್ಮಗಳ ಸೇವೆ ನಾವು ಮಾಡ್ತಾ ಇದ್ದೀವಿ. ಪರಮಾತ್ಮನ ಜ್ಞಾನ ಹೇಳುವಂತಹ ಜ್ಞಾನವಂತರ ಸೇವೆ ನಾವು ಮಾಡ್ತಾ ಇದ್ದೀವಂದರೆ ಅದು ಪರಮಾತ್ಮನ ಸೇವೆಯೇ ಆಗಿದೆ. ಯಾಕೆ ಅಂದರೆ ಅವರು ತಯಾರಿಸಿದ ಅಡುಗೆಯನ್ನು, ಆಹಾರವನ್ನು ಊಟ ಮಾಡಿ ಜ್ಞಾನ ಹೇಳುವಂಥವರು ಜ್ಞಾನ ಹೇಳುವ ಸೇವೆ ಮಾಡ್ತಾರೆ. ಹೀಗೆ ಬಾಬಾ ಹೇಳ್ತಾರೆ, ಯಾವುದೇ ಸೇವೆ ಇರಲಿ, ಅದು ಕರ್ಮಣ ಸೇವೆಯೇ ಆಗಿರ್ಬೋದು, ಜ್ಞಾನ ತಿಳಿಸುವಂಥ ಸೇವೆಯೇ ಆಗಿರ್ಬೋದು, ಸೇವೆ ಮಾಡುವಂಥ ಮಕ್ಕಳು ತಂದೆಯ ಹೃದಯದಲ್ಲಿ ಇರ್ತಾರೆ. ಸಬ್ ಮಹಿಮಾ ಕರ್ತೆ. ಬಾಕಿ ಯಹ ಜರೂರ್ ಹೈ ಜ್ಞಾನಿ ತೋ ಆತ್ಮ ಬಾಪ್ ಕೋ ಅತಿ ಪ್ರಿಯ ಲಗ್ತೆ. ಆದರೆ ಸೇವೆಯಂತೂ ಎಲ್ಲರೂ ಮಾಡ್ತಾರೆ, ಆದರೂ ಸಹ ಜ್ಞಾನ ಹೇಳುವಂಥವರು, ಜ್ಞಾನಿ ಮಕ್ಕಳು ಬಾಬವ್ರಿಗೆ ಅತ್ಯಂತ ಪ್ರಿಯ ಆಗಿರ್ತಾರೆ. इसका मतलब यह नहीं कि दूसरे प्रिय नहीं है. ಹಾಗಾದರೆ ಅನ್ಯ ಸೇವಾಧಾರಿಗಳ ಮೇಲೆ ಬಾಬನಿಗೆ ಪ್ರೀತಿ ಇಲ್ಲ ಅಂತ ತಿಳ್ಕೋಬಾರ್ದು. ಅವರೂ ಪ್ರಿಯ ಆತ್ಮನೇ ಆಗಿದ್ದಾರೆ. ಸಬ್ಕಿ ಸರ್ವೀಸ್ ದಿಖಾಯಿ ಪಡ್ತಿ. ಎಲ್ಲರೂ ಮಾಡುವಂಥ ಸೇವೆ ಬಾಬವ್ರಿಗೆ ಕಾಣಿಸ್ತದೆ. ಬಾಬಾ ಸೆ ಕೋಯಿ ಪೂಛೆ मैं दिल पर चढ़ा हुआ हूँ तो ಬಾಬಾ ಬತಾ ಸಕ್ತೆ. ಮಕ್ಕಳು ನೀವು ತಂದೆಗೆ ಕೇಳಬೇಕು, ಬಾಬಾ
ನಾನು ನಿನ್ನ ಹೃದಯದಲ್ಲಿ ಇದ್ದೇನೆ ಹೇಗೆ? ಆಗ ಬಾಬಾ ಹೇಳ್ತಾರೆ, ಬಾಕಿ ಜೋ ಸಿರ್ಫ್ ಸರ್ವಿಸ್ ಲೇತೆ ರಹತೆ ಹೈ ಉನ್ಕೋ ಕ್ಯಾ ಮಿಲೇಗಾ. ಆದರೆ ಯಾರು ಒಂದೂ ರೀತಿಯ ಸೇವೆ ಮಾಡೋದಿಲ್ಲ, ಕರ್ಮಣ ಸೇವೆನೂ ಮಾಡೋದಿಲ್ಲ, ಜ್ಞಾನ ಹೇಳುವ ಸೇವೆನೂ ಮಾಡೋದಿಲ್ಲ, ಕೇವಲ ಯಜ್ಞದಲ್ಲಿ ಊಟ ಮಾಡ್ತಾ ತಿಂಡಿ ತಿಂತಾ ಮಲ್ಕೊಂಡಿರ್ತಾರೆ, ಅವ್ರಿಗೆ ಯಾವ ಪದವಿ ಸಿಗ್ಬೋದು? ಬೇರೆಯವರಿಂದ ಯಾರು ಸೇವೆ ಮಾಡಿಸ್ಕೋತಾರೆ, ಊಟ ಮಾಡೋದು ಮಲಗೋದು ಇದರಲ್ಲೇ ವ್ಯರ್ಥ ಸಮಯ ಕಳೀತಾರೆ, ಅವ್ರಿಗೆ ಯಾವ ಪದವಿ ಸಿಗ್ಬೋದು? ಬಲ್ ರಾಜಧಾನಿ ಮೇ ಆಯೆಂಗೆ ಪರಂತು ಪದ ತೋ ಇತನಾ ನಹಿ ಪಾಯೆಂಗೆ. ಯಜ್ಞದಲ್ಲಿ ಇರುವ ಕಾರಣ ಅಂಥ ಮಕ್ಕಳು ಸಹ ರಾಜಧಾನಿಯಲ್ಲಿ ಬರ್ತಾರೆ, ಆದರೆ ಒಳ್ಳೆ ಪದವಿ ಮಾತ್ರ ಅವರಿಗೆ ಸಿಗೋದಿಲ್ಲ, ಒಳ್ಳೆ ಪದವಿ ಅವರು ಪಡ್ಕೊಳ್ಳೋದಿಲ್ಲ. ತುಮ ಮಿತ್ರ ಸಂಬಂಧಿಯೋಂ ಕಿ ಸರ್ವಿಸ್ ಭಿ ಬಹುತ್ ಕರ್ ಸಕ್ತೆ ಹೋ. ಬಾಬಾ ಹೇಳ್ತಾರೆ, ಜ್ಞಾನ ಹೇಳಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ನೀವು ಹೇಳಬಾರದು. ನಿಮ್ಮ ಓಣಿಯಲ್ಲಿ ಇರುವಂಥವರು, ನಿಮ್ಮ ಮಿತ್ರ ಸಂಬಂಧಿಕರು, ನಿಮ್ಮ ಅಕ್ಕಪಕ್ಕದವರು ಎಲ್ಲರಿಗೂ ನೀವು ಜ್ಞಾನ ತಿಳಿಸಬಹುದು. ಮತ್ಲಬ್ ಸರ್ವಿಸ್ ಕಾ ಖ್ಯಾಲ್ ರಖನಾ ಚಾಹಿಯೆ. ಏನೇ ಆಗಲಿ ಸೇವೆಯ ಬಗ್ಗೆ ನಿಮ್ಮಲ್ಲಿ ವಿಚಾರ ನಡೀತಾ ಇರಬೇಕು. ಫಾಲ್ತು ಸಮಯ ನಹಿ ಗವಾನಾ ಚಾಹಿಯೆ. ನಿಮ್ಮ ಸಮಯವನ್ನು ನೀವು ಸುಮ್ಮನೆ ವ್ಯರ್ಥವಾಗಿ ಕಳಿಬಾರದು. ಉನೋಂಕೋ ಬಾಬಾ ಬುದ್ಧು ಕಹತೆ. ಯಾರು ತಮ್ಮ ಸಮಯವನ್ನು ಅಲ್ಲಸಲ್ಲದ ಮಾತುಗಳಲ್ಲಿ ವ್ಯರ್ಥವಾಗಿ ಕಳೀತಾರೆ ಅಂಥವ್ರಿಗೆ ಬಾಬಾ ಬುದ್ಧುಗಳು ಅಂತ ಹೇಳ್ತಾರೆ. ಬಾಬಾ ಕಿತನಿ ಅಚ್ಚಿ ಪಾಯಿಂಟ್ಸ್ ಸಮझाते हैं. प्रश्नावली भी बहुत अच्छी है. जगत अम्बा है ज्ञान ज्ञानेश्वरी और ರಾಜರಾಜೇಶ್ವರಿ ಹೇ ಲಕ್ಷ್ಮಿ. ಬಾಬಾ ಎಷ್ಟು ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನು ಮಕ್ಕಳಿಗೆ ತಿಳಿಸ್ತಾ ಇರ್ತಾರೆ. ಪ್ರಶ್ನಾವಲಿಯನ್ನು ತಯಾರು ಮಾಡಿರಿ. ಪರಮಾತ್ಮ ಸರ್ವವ್ಯಾಪಿ ಅಲ್ಲ ಅನ್ನೋದರ ಬಗ್ಗೆ ಪ್ರಶ್ನೆಗಳನ್ನು ತಯಾರು ಮಾಡಿರಿ. ಗೀತೆಯ ಭಗವಂತ ಯಾರು ಅನ್ನೋದರ ಬಗ್ಗೆ ಪ್ರಶ್ನೆಗಳನ್ನು ತಯಾರು ಮಾಡಿರಿ. ಮನುಷ್ಯ ಮತ ಮತ್ತು ಶ್ರೀಮತದಲ್ಲಿ ಇರುವ ವ್ಯತ್ಯಾಸದ ಬಗ್ಗೆ ಪ್ರಶ್ನಾವಲಿಯನ್ನು ತಯಾರು ಮಾಡಿರಿ. ಹೀಗೆ ಜನರಿಗೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಜ್ಞಾನ ತಿಳಿಸುವಂತಹ ಉಪಾಯ ಮಾಡಿರಿ. ಸಂಗಮ ಯುಗದಲ್ಲಿ ಜಗತ್ ಅಂಬಾ ಸರಸ್ವತಿಯವರು ಜ್ಞಾನೇಶ್ವರಿಯಾಗಿದ್ದಾರೆ. ಅವರೇ ಭವಿಷ್ಯದಲ್ಲಿ ರಾಜರಾಜೇಶ್ವರಿ ಶ್ರೀ ಲಕ್ಷ್ಮಿ ಆಗ್ತಾರೆ. यह महिमा जगत अम्बा की इस समय की बच्चों में हड्डी धारणा चाहिए. ಜ್ಞಾನೇಶ್ವರಿ ಸಂಗಮ ಯುಗದಲ್ಲಿ ಇರ್ತಾಳೆ, ರಾಜರಾಜೇಶ್ವರಿ ಸತ್ಯಯುಗದಲ್ಲಿ ಇರ್ತಾಳೆ. ಜಗದಂಬೆಯ ಮಹಿಮೆ ಏನಿದೆ ಇದು ಜ್ಞಾನ ಸರಸ್ವತಿಯಾಗಿರುವಂತಹ ಮಮ್ಮಾರವರ ಮಹಿಮೆಯಾಗಿದೆ. ಬಚ್ಚೋ ಮೇ ಹಡ್ಡಿ ಧಾರಣ ಚಾಹಿಯೆ. ಮಕ್ಕಳಲ್ಲಿ ಪಕ್ಕಾ ಧಾರಣೆ ಆಗಿರಬೇಕು. ಪರಿಪಕ್ವ ಅವಸ್ಥಾ ಚಾಹಿಯೆ ತಬ್ ದಿಲ್ ಪರ್ ಚಡೆ. ಪರಿಪಕ್ವ ಅವಸ್ಥೆ ಇರಬೇಕು ಮಕ್ಕಳಲ್ಲಿ, ಆಗ ಅವರು ತಮ್ಮ ಹೃದಯವನ್ನು, ಬಾಬನ ಹೃದಯವನ್ನು ಏರ್ತಾರೆ. ಸ್ಕೂಲ್ ಮೇ ಸ್ಟೂಡೆಂಟ್ ನಂಬರ್ ವಾರ್ ದಿಲ್ ಪರ್ ಚढ़ते हैं ना, ವೆರೈಟಿ ಹೋತೆ. ಶಾಲೆಯಲ್ಲೂ ಸಹ ಎಲ್ಲ ಮಕ್ಕಳು ಶಿಕ್ಷಕರ ಹೃದಯದಲ್ಲಿ ಇರೋದಿಲ್ಲ. ನಂಬರ್ ವಾರ್ ಆಗಿ ಮಕ್ಕಳ ಮೇಲೆ ಶಿಕ್ಷಕರಿಗೆ ಪ್ರೀತಿ ಇರ್ತದೆ, ಮಕ್ಕಳಿಗೆ ಶಿಕ್ಷಕರ ಮೇಲೇನೂ ನಂಬರ್ ವಾರ್ ಪ್ರೀತಿ ಇರ್ತದೆ. यह पॉइंट समझाने की बहुत अच्छी है कि जगत अम्बा को धनलक्ष्मी नहीं कहेंगे. यह है जगत अम्बा, इनको गॉड ने
नॉलेज दी है। इसलिए सरस्वती गॉडेस ಆಫ್ ನಾಲೆಜ್ ಗಾಯಿ ಹುಯಿ. ಮತ್ತು ಬಾಬಾ ಈಗ ಸೇವೆಗಾಗಿ ಒಂದು ಹೊಸ ವಿಚಾರ ತಿಳಿಸ್ತಾ ಇದ್ದಾರೆ. ಜನರಿಗೆ ನೀವು ತಿಳಿಸ್ರಿ, ಜಗತ್ತಂಬೆಗೆ ಧನಲಕ್ಷ್ಮಿ ಅಂತ ಹೇಳೋದಿಲ್ಲ. ಜಗತ್ತಂಬೆಗೆ ಜ್ಞಾನದೇವಿ ಸರಸ್ವತಿ ಅಂತ ಹೇಳಲಾಗ್ತದೆ. ಧನಲಕ್ಷ್ಮಿ ಅಂದರೆ ಸತ್ಯಯುಗದಲ್ಲಿ ಇರುವಂತಹ ಸತ್ಯಯುಗದ ಮಹಾರಾಣಿ. इस समय इस नाम रूप से गॉडेस ऑफ नॉलेज है, जिस नॉलेज से ही फिर पद पाया है. पास्ट जन्म में नॉलेज पाई है, तब लक्ष्मी बनी. लक्ष्मी पास्ट जन्म में जगत अम्बा थी. यह बिल्कुल क्लियर राज है. ಜನರಿಗೆ ತಿಳಿಸಿ, ಸತ್ಯಯುಗದ ಲಕ್ಷ್ಮಿನೇ ಸಂಗಮ ಯುಗದಲ್ಲಿ ಜ್ಞಾನದೇವಿ ಸರಸ್ವತಿಯಾಗಿರ್ತಾಳೆ. ಆ ಜನ್ಮದಲ್ಲಿ ಅವಳು ಬಹಳಷ್ಟು ಸಾಧನೆ ಮಾಡಿ ಮುಂದೆ ಅವಳು ಲಕ್ಷ್ಮಿ ಆಗ್ತಾಳೆ ಎಂಬ ವಿಚಾರ ಜನರಿಗೆ ತಿಳಿಸಿ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಕ್ಯಾ ಬನೇಂಗೆ, ಏಕ್ ಏಕ್ ಬಾತ್ ಬಡಿ ಅಚ್ಚಿ ಹೈ. ಜಗದಂಬಾ ಸರಸ್ವತಿಯವರು ಹಿಂದೆ ಏನಾಗಿದ್ದರು, ಇವತ್ತೇನಾಗಿದ್ದಾರೆ, ಮುಂದೇನಾಗ್ತಾರೆ ಎಂಬ ವಿಚಾರವನ್ನು ಜನರಿಗೆ ಬಹಳ ಉಪಾಯದಿಂದ, ರಮಣೀಕತೆಯಿಂದ ತಿಳಿಸಿಕೊಡಿ. ಲಕ್ಷ್ಮಿ कैसे 84 जन्म लेती है, कहाँ कहाँ लेती है, वह समझाने की बातें हैं. समझाने की खुशी रहती है. दान देने में खुशी होती है ना. ಲಕ್ಷ್ಮಿ ಹೇಗೆ 84 ಜನ್ಮಗಳಲ್ಲಿ ಬಂದು ಪಾತ್ರ ಮಾಡ್ತಾಳೆ, ಅವಳ ಪಾತ್ರ ಹೇಗೆ ನಡೀತದೆ, ಎಲ್ಲೆಲ್ಲಿ ನಡೀತದೆ ಅನ್ನೋದನ್ನು ವಿವರವಾಗಿ ತಿಳಿಸ್ರಿ. ಜ್ಞಾನ ಹೇಳೋದ್ರಿಂದ ಖುಷಿಯ ಅನುಭವ ಆಗ್ತದೆ. ಜ್ಞಾನ ಹೇಳೋರಿಗೆ ಸದಾ ಖುಷಿ ಇರ್ತದೆ. ಯಾಕೆ ಅಂದರೆ ದಾನ ಕೊಡುವಾಗ ಎಲ್ಲರಿಗೂ ಖುಷಿ ಇರ್ತದೆ ನೋಡಿ, ಯಾವುದೇ ಒಂದು ದಾನ ಇರಲಿ. ಹಾಗೆ ಜ್ಞಾನದಾನ ಮಾಡೋರಿಗೂ ಸಹ ನಿರಂತರವಾಗಿ ಖುಷಿಯ ಅನುಭವ ಆಗ್ತದೆ. ಅಂತಹ ಮಕ್ಕಳಲ್ಲಿ ಸದಾ ಖುಷಿ ಇರ್ತದೆ. ಬಾಪ್ ಅವಿನಾಶಿ ज्ञान रत्नों का दान देते हैं, तो फिर औरों को दान देने की सर्विस करनी चाहिए ना. सिर्फ मम्मा बाबा के पिछाड़ी नहीं पड़ना चाहिए. सर्विस पर लगना है, तब बाबा राजी हो. ಬಾಬಾ ಹೇಳ್ತಾರೆ, ಪರಮಾತ್ಮ ತಂದೆ ಅವಿನಾಶಿ ಜ್ಞಾನ ರತ್ನಗಳನ್ನು ನಮಗೆ ಕೊಡ್ತಾನೆ. ಅಂದ ಮೇಲೆ ಆ ಜ್ಞಾನ ರತ್ನಗಳನ್ನು ನಾವು ಅನೇಕ ಆತ್ಮರಿಗೆ ದಾನ ಕೊಡಬೇಕು. ಕೇವಲ ಮಮ್ಮ ಬಾಬಾರವರ ಸ್ಥೂಲ ಸೇವೆಯಲ್ಲಿ ತೊಡಗಬಾರ್ದು ಅಥವಾ ಅವ್ರ ಹಿಂದೆಯೇ ಇರಬಾರ್ದು. ಅವರು ಯಾವ ರೀತಿಯಲ್ಲಿ ಸೇವೆ ಮಾಡ್ತಾರೆ ಆ ರೀತಿಯಲ್ಲಿ ನಾವು ಸಹ ಸೇವೆ ಮಾಡಬೇಕು. ಆಗ ಮಾತ್ರ ಶಿವ ಬಾಬಾ ನಮ್ಮ ಮೇಲೆ ರಾಜಿ ಆಗ್ತಾರೆ. ಮಮ್ಮ ಬಾಬಾ ಯಾವ ರೀತಿಯಲ್ಲಿ ಪುರುಷಾರ್ಥ ಮಾಡ್ತಾರೆ ಅಥವಾ ಮಾಡಿದರು ಆ ಥರ ನಾವು ಪುರುಷಾರ್ಥ ಸೇವೆ ಮಾಡಿದರೆ ಮಾತ್ರ ಶಿವಬಾಬನ ಹೃದಯವನ್ನು ಏರ್ತೀವಿ. ಆಗ ಶಿವಬಾಬಾ ನಮ್ಮ ಮೇಲೆ ರಾಜಿ ಆಗ್ತಾರೆ. ज्ञानवान सर्विस में जुटा रहेगा. सर्विस में नहीं जुटते तो उनको बुद्धू कहेंगे. वह समझते हम बाबा की दिल पर नहीं है. ಯಾರು ಸೇವೆಯಲ್ಲಿ ತೊಡಗಿರ್ತಾರೋ ಅವರೇ ಜ್ಞಾನವಂತರು. ಯಾರು ಸೇವೆ ಮಾಡೋದಿಲ್ಲ, ಜ್ಞಾನದ ಪ್ರಚಾರ ಮಾಡೋದಿಲ್ಲ, ಅವರೆಲ್ಲ ಬುದ್ಧುಗಳು ಅಂತ ಹೇಳ್ತಾರೆ ಬಾಬಾ. ಅವ್ರಿಗೆ ಗೊತ್ತಾಗ್ತದೆ ನಾವು ತಂದೆಯ ಹೃದಯದಲ್ಲಿ ಇಲ್ಲ ಅಂಥೇಳಿ. ಬಹುತ್ ಫಾಲ್ತು ಖಾನ್ ಪಾನ್ ಕೆ ಖ್ಯಾಲಾತ್ ಚಲ್ತೆ ಹೈ. एम ऑब्जेक्ट बाहर में तो बहुत अच्छी लिखी हुई है. यह है पतित पावन गॉड ಫಾದರ್ಲಿ ಯೂನಿವರ್ಸಿಟಿ. ಮಕ್ಕಳಲ್ಲಿ ಬರೇ ಊಟ ಪಾನೀಯ ಬಗ್ಗೆನೇ
ಫಾಲ್ತು ವಿಚಾರಗಳು ನಡೀತಿರ್ತವೆ. ಆದರೆ ವಾಸ್ತವಿಕವಾಗಿ ನಮ್ಮ ಉದ್ದೇಶನೇ ಬೇರೆ ಇದೆ. ಉದ್ದೇಶ ಹೊರಗಿನ ಬೋರ್ಡ್ನಲ್ಲಿ ಬರೆದು ಹಾಕಿದ್ದೀವಿ. 21 ಜನ್ಮದ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಬೇಕು ಅಂದರೆ ಈ ಈಶ್ವರೀಯ ವಿದ್ಯಾಲಯಕ್ಕೆ ಬನ್ನಿರಿ ಅಂತ ಬರೆದು ಹಾಕಿರ್ತೀವಿ. बाप से 21 जन्मों के लिए फिर से हेल्थ, वेल्थ, हैप्पीनेस का वर्षा मिलता है. बोर्ड पर ऑक्युपेशन पूरा लिखा हुआ है. ನಾವೇನು ಸಂಸ್ಥೆಯ ನಾಮಫಲಕ ಹಾಕ್ತೀವಿ, ಅದರಲ್ಲಿ ಸಂಸ್ಥೆಯ ಕೆಲಸ ಏನು, ಇಲ್ಲಿ ಯಾವ ಪ್ರಾಪ್ತಿ ಆಗ್ತದೆ, ಯಾರಿಂದ ಏನು ಪಡ್ಕೊಳ್ತೇವೆ ಅನ್ನೋದನ್ನೂ ಸಹ ಅದರಲ್ಲಿ ಸ್ಪಷ್ಟವಾಗಿ ಬರೆದು ಹಾಕಿರಬೇಕು. ಶಿವ ಬಾಬಾ ಕಾ ಭಿ ಚಿತ್ರ ಹೇ, ಲಕ್ಷ್ಮೀ ನಾರಾಯಣ್ ಕಾ ಭಿ ಚಿತ್ರ ಹೇ. ಹೊರಗೆ ಹಾಕುವಂತಹ ಆ ಫಲಕದಲ್ಲಿ ಒಂದು ಕಡೆ ಶಿವತಂದೆಯ ಚಿತ್ರನೂ ಇರಬೇಕು, ಮತ್ತೊಂದು ಕಡೆ ನಮ್ಮ ಗುರಿ ಉದ್ದೇಶದ ಚಿತ್ರ ಅಂದರೆ ಶ್ರೀಲಕ್ಷ್ಮಿ ಶ್ರೀನಾರಾಯಣನ ಚಿತ್ರನೂ ಇರಬೇಕು. एम ऑब्जेक्ट भी लिखा हुआ है, परंतु समझते कुछ नहीं. ಎಲ್ಲ ಸೇವಾ ಕೇಂದ್ರದವರು ಈ ಥರದ ಒಂದು ಬೋರ್ಡನ್ನು ಹಾಕಿರ್ತಾರೆ. ಎಲ್ಲ ವಿಚಾರಗಳನ್ನು ಅದರಲ್ಲಿ ಬರೆದಿರ್ತಾರೆ. ಆದರೆ ನೋಡೋರಿಗೆ ಏನೂ ಅರ್ಥ ಆಗೋದಿಲ್ಲ. ಫಿರ್ ಪೂಛತೆ ಭೀ ನಹಿ. ಅರ್ಥ ಆಗದಿದ್ರೂ ಸಹ ಹಾಗೆ ದಿನ ಓಡಾಡ್ತಿರ್ತಾರೆ, ಒಳಗೆ ಬಂದು ಕೇಳೋದಿಲ್ಲ. ಆ ಚಿತ್ರದಲ್ಲಿ ಏನೇನು ಬರೆದಿದ್ದೀರಿ, ಅದರ ಅರ್ಥ ಏನು ಅಂತ ಯಾರೊಬ್ಬರೂ ಸಹ ಕೇಳೋದಿಲ್ಲ. ದುಕಾನ್ ಹೋತಿ ಹೇ तो उन पर बोर्ड लगा हुआ होता है, यह मिल्क की दुकान है, यह फलाने की है. सत्संग पर कभी बोर्ड नहीं लगता. ಹೇಗೆ ಅಂಗಡಿಯ ಹೊರಗೆ ಅಲ್ಲಿ ಏನು ಸಿಗುತ್ತೆ ಅಂತ ಬರೆದು ಹಾಕಿರ್ತಾರೆ. ಇದು ಹಾಲಿನ ಅಂಗಡಿಯಾಗಿದೆ, ಇದು ದಿನಸಿ ಅಂಗಡಿಯಾಗಿದೆ, ಇದು ಮೆಡಿಕಲ್ ಶಾಪ್ ಆಗಿದೆ ಅಂತ ಬರೆದಿರ್ತಾರೆ. ಸತ್ಸಂಗಗಳ ಹೊರಗೆ ಬೋರ್ಡ್ ಹಾಕಿರಲ್ಲ. ವಹ ತೋ ನಾಮಿ ಗ್ರಾಮಿ ಹೋ ಜಾತೆ. ಸತ್ಸಂಗ ಒಂದು ಕಡೆ ಶುರು ಮಾಡಿಬಿಟ್ರೆ ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಗ್ತಾ ಅದು ಪ್ರಸಿದ್ಧಿ ಆಗಿಬಿಡ್ತದೆ. ಅವರೇನು ಬೋರ್ಡ್ ಹಾಕುವ ಅವಶ್ಯಕತೆ ಇರೋದಿಲ್ಲ. यहाँ तो बोर्ड लगा हुआ है कि 21 जन्मों के लिए दैवी पद प्राप्त करने की शिक्षा मिलती है. ಆದರೆ ನೀವಿಲ್ಲಿ ಒಳಗೆ ಸತ್ಸಂಗನೂ ಮಾಡ್ತೀರಿ, ಹೊರಗೆ ಬೋರ್ಡನ್ನೂ ಹಾಕಿರ್ತೀರಿ. ನೋಡಿ, ಇಲ್ಲಿ ಬರುವುದರಿಂದ 21 ಜನ್ಮದ ದೈವಿ ಪದದ ಪ್ರಾಪ್ತಿ ಆಗ್ತದೆ. ದೈವಿ ಪದವಿಯ ಪ್ರಾಪ್ತಿಗಾಗಿ ಬೇಕಾದ ಶಿಕ್ಷಣ ಇಲ್ಲಿ ಕೊಡಲಾಗ್ತದೆ ಅಂತ ಬರೆದು ಹಾಕ್ರಿ. ನೀವು ಬರೆದು ಹಾಕಿರ್ತೀರಿ. ಫಿರ್ ಭಿ ಬುದ್ಧಿ ಮೇ ನಹಿ बैठता कि अंदर आकर पूछे यहाँ का उद्देश्य क्या है. परंतु बोर्ड पढ़ते नहीं है जो एम ऑब्जेक्ट समझ सके. ದಿನಾ ಬೋರ್ಡ್ ನೋಡೋರಿಗೂ ಸಹ ಏನೂ ಅರ್ಥ ಆಗೋದಿಲ್ಲ. ಅಥವಾ ಒಳಗೆ ಬಂದು ಕೇಳಬೇಕು ಅಂತನೂ ಅವರಿಗೆ ವಿಚಾರ ಬರೋದಿಲ್ಲ. ಉದ್ದೇಶನೂ ಹೊರಗೆ ಬರೆದು ಹಾಕಿರ್ತೀವಿ. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗುವಂತಹ ಈಶ್ವರನ ವಿಶ್ವವಿದ್ಯಾಲಯ ಅಂತ ಹಾಕಿರ್ತೀವಿ. ಆದರೂ ಸಹ ಜನರಿಗೆ ಅರ್ಥ ಆಗೋದಿಲ್ಲ. ವಾಸ್ತವಿಕವಾಗಿ देखना चाहिए ना किसका दुकान है, परंतु कुछ भी नहीं जानते. ವಾಸ್ತವಿಕವಾಗಿ ನೋಡಬೇಕಲ್ವಾ, ಈ ಬೋರ್ಡ್ ಯಾಕೆ ಹಾಕಿದ್ದಾರೆ, ಏನು ಹಾಕಿದ್ದಾರೆ, ಇದು ಯಾರ ಅಂಗಡಿ ಆಗಿದೆ, ಯಾವ ಅಂಗಡಿ ಆಗಿದೆ, ಇದು ಜ್ಞಾನರತ್ನಗಳ ಅಂಗಡಿ ಆಗಿದೆ ಅನ್ನೋದು ಯಾರಿಗೂ ಅರ್ಥ ಆಗ್ತಿಲ್ಲ. आदिदेव का नाम भी महावीर हनुमान रख दिया है, परंतु यह कौन है, कब होकर गए, जानते नहीं. ಆದಿದೇವನ ಹೆಸರು ಸಹ ಪ್ರಸಿದ್ಧಿಯಾಗಿದೆ.
ಆದಿದೇವ ಮಹಾವೀರ ಅಂದರೆ ಬ್ರಹ್ಮ ಬಾಬಾ. ಒಂದು ಕಡೆ ಆದಿದೇವನಿಗೆ ಮಹಾವೀರ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಹನುಮಂತನಿಗೆ ಮಹಾವೀರ ಅಂತಲೂ ಹೇಳ್ತಾರೆ. ಆದರೆ ಆ ಮಹಾವೀರ ಯಾರು, ಯಾವ ಸಮಯದಲ್ಲಿ ಇದ್ದರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾ. ತುಮ್ ಬಚ್ಚೋ ಮೇ ಸಮझाने की हिम्मत चाहिए, समझाने वाले में ही अगर कोई विकार होगा तो किसको तीर नहीं लगेगा. ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಜ್ಞಾನ ಹೇಳುವ ಶಕ್ತಿ ಇರಬೇಕು, ಧೈರ್ಯ ಇರಬೇಕು. ಒಂದು ವೇಳೆ ಜ್ಞಾನ ಹೇಳುವಂಥವರಲ್ಲಿನೇ ವಿಕಾರ ಇದ್ದರೆ ಅವರು ಹೇಳುವ ಜ್ಞಾನ ಯಾರಿಗೂ ನಾಟೋದಿಲ್ಲ, ಜ್ಞಾನದ ಬಾಣ ಯಾರಿಗೂ ನಾಟೋದಿಲ್ಲ. ಅಗರ್ ಕಿಸ್ಕೋ ತೀರ್ ಲಗ್ತಾ ಭೀ ಹೈ तो वह शिव बाबा समझाते, जिनमें कोई अवगुण है तो उनकी समझानी किसको लगेगी नहीं. ಒಂದು ವೇಳೆ ವಿಕಾರಿಗಳು ಯಾರಾದರೂ ಜ್ಞಾನ ಹೇಳಿದಾಗ ಒಬ್ಬರಿಗೆ ಅದು ಹಿಡಿಸ್ತದೆ, ನಾಟ್ತದೆ ಅಂತ ತಿಳ್ಕೊಳ್ಳಿ. ಆಗ ಅದು ಅವರ ಚಮತ್ಕಾರ ಇರೋದಿಲ್ಲ, ಶಿವಬಾಬಾ ಆ ಸೇವೆಯನ್ನು ಅಲ್ಲಿ ಮಾಡಿಸಿರ್ತಾರೆ. जिनमें कोई अवगुण है तो उनकी समझानी किसको लगेगी नहीं. ಒಂದು ವೇಳೆ ಒಬ್ಬರು VIP ಬಂದಾಗ ಅಲ್ಲಿ ಜ್ಞಾನ ಹೇಳೋರು ಯಾರೂ ಇರಲಿಲ್ಲ ಅಂತ ತಿಳ್ಕೊಳ್ಳಿ. ಧಾರಣೆ ಇಲ್ಲದೆ ಇರೋರೇ ಏನೋ ಅಲ್ಪ ಸ್ವಲ್ಪ ಜ್ಞಾನ ಹೇಳ್ತಾರೆ, ಅದು ಸಹ ಅವ್ರಿಗೆ ಅರ್ಥ ಆಗ್ತದೆ ಅಂತ ತಿಳ್ಕೊಳ್ಳಿ. ಆಗ ಆ ಸೇವೆ ಪರಮಾತ್ಮ ಮಾಡಿಸಿರ್ತಾನೆ ವಿನಃ ಆ ವ್ಯಕ್ತಿ ಮಾಡಿರೋದಿಲ್ಲ. ಯಾಕೆ ಅಂದರೆ ಬಾಬಾ ಹೇಳ್ತಾರೆ, ಯಾರಲ್ಲಿ ಅವಗುಣ ಇರುತ್ತೋ ಅವರು ಹೇಳಿದ ಜ್ಞಾನ ಯಾರಿಗೂ ಹಿಡಿಸೋದಿಲ್ಲ. ವಹ ತೋ ಬಾಬಾ ಆಕರ್ ಕಿಸ್ಕೋ ದೃಷ್ಟಿ ದೇ ಜ್ಞಾನ ದೇತೆ. ಆದರೆ ಅಂತಹ ಅನಿವಾರ್ಯ ಸಂದರ್ಭದಲ್ಲಿ ಬಾಬನೇ ಸ್ವತಃ ಬಂದಂಥ ವ್ಯಕ್ತಿಗೆ ದೃಷ್ಟಿ ಕೊಡ್ತಾರೆ, ಜ್ಞಾನ ಕೊಡ್ತಾರೆ. वह ऐसे न समझे मैंने इनको बहुत अच्छा ज्ञान दिया. ಆದರೆ ಈ ಅವಗುಣ ಇರ್ತಕ್ಕಂಥವರು ಅಲ್ಪಜ್ಞಾನಿಗಳು ಏನು ತಿಳ್ಕೊತಾರಂದರೆ ನಾನೇ ಜ್ಞಾನ ಹೇಳಿದ್ದೀನಿ ಅಂತ ತಿಳ್ಕೊತಾರೆ. ಅವರು ಆ ರೀತಿಯಲ್ಲಿ ತಿಳ್ಕೋಬಾರ್ದು ಅಂತ ಹೇಳ್ತಾರೆ ಬಾಬಾ. ಮೇರೆ ಜ್ಞಾನ ಸೆ ಇನ್ಮೇ ಪರಿವರ್ತನ ಆಯ, ಯಹ ಭಿ ಉಲ್ಟಾ ಅಹಂಕಾರ ಹೈ. ಬಾಬಾ ಹೇಳ್ತಾರೆ, ಧಾರಣೆ ಇಲ್ಲದೇ ಇರೋರು ಸಹ ಜ್ಞಾನ ಹೇಳಿದಾಗ ಒಬ್ಬರು ಆ ಜ್ಞಾನವನ್ನು ತಿಳ್ಕೊಂಡ್ರು ಅಂದರೆ, ಆ ಜ್ಞಾನವನ್ನು ಕೇಳಿದವರು ಒಪ್ಕೊಂಡ್ರು ಅಂದರೆ ಅದು ಇವರ ಕರಾಮತ್ತಲ್ಲ, ಅದು ಪರಮಾತ್ಮನ ಕರಾಮತ್ತಾಗಿರ್ತದೆ. ಇವರೇನು ತಿಳ್ಕೊತಾರೆ, ನಾನು ಹೇಳೋದ್ರಿಂದ ಇಂಥವರು ಪರಿವರ್ತನೆಯಾದರು, ನಾನೇ ಇವರಿಗೆ ಕೋರ್ಸ್ ಕೊಟ್ಟಿದ್ದೀನಿ, ನಾನೇ ಇವರಿಗೆ ಜ್ಞಾನ ಹೇಳಿದ್ದೀನಿ ಎಂಬ ಉಲ್ಟಾ ಅಹಂಕಾರ ಮಕ್ಕಳಲ್ಲಿ ಬಂದ್ಬಿಡ್ತದೆ. ಜಿಸ್ಮೇ ರೋನೆ ಕಿ ಆದತ್ ಹೈ ವಹ ಕಿಸ್ಕೋ ಜ್ಞಾನ ನಹೀ ದೇ ಸಕ್ತೆ. ವಹ ತೋ ವಿಧವಾ ಹೋ ಗಯಿ, ವಹ ಕಭಿ ನಹೀ ಸಮझे कि मैं किसको ಜ್ಞಾನ ದೇ ಸಕ್ತಿ ಹೂँ. ಯಾರಲ್ಲಿ ಅಳುವ ಅಭ್ಯಾಸ ಇರ್ತದೆ ಅವರು ಯಾರಿಗೂ ಜ್ಞಾನ ಹೇಳೋದಿಲ್ಲ, ಹೇಳಲಿಕ್ಕೂ ಆಗೋದಿಲ್ಲ ಅವರಿಂದ. ಯಾಕೆ ಅಂದರೆ ಅಳೋರು ಅಂದ್ರೇ ವಿಧವೆಯರು ಅಂತ ಹೇಳ್ತಾರೆ ಬಾಬಾ. ವಹ ತೋ ಬಾಪ್ ಉನ್ಕಾ ಕಲ್ಯಾಣ ಕರ್ ದೇತೆ. ಆದರೆ ಒಮ್ಮೊಮ್ಮೆ ಅವರ ಮೂಲಕನೂ ಬಾಬಾ ಇತರರ ಕಲ್ಯಾಣ ಮಾಡಿಸ್ತಾರೆ. ರೋಯಾ ತೋ ಉಸ್ಕಿ ದುರ್ಗತಿ ಹೈ, तुम जानते हो हम हर्षित मुखी देवी देवता बनने वाले हैं. अगर रोते हैं तो खोटे कर्म किए हुए हैं जो धोखा देते हैं. ಯಾರು ಅಳ್ತಾರೆ ಅವರು ದುರ್ಗತಿಗೆ ಹೋಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಜೋ ರೋತಾ ಹೇ ಸೋ ಖೋತಾ ಹೇ ಅಂತೇಳಿ. ಯಾರು ಅಳ್ತಾರೋ ಅವರು ಕಳ್ಕೊಳ್ತಾರೆ ಅಂತ. ಯಾರು ಹರ್ಷಿತ ಮುಖಿ ಆಗಿರ್ತಾರೆ
ಅವರು ದೇವತಾ ಆಗ್ತಾರೆ. ಯಾರು ಅಳ್ತಾರೆ ಅವರು ಕೆಟ್ಟ ಕರ್ಮಗಳನ್ನು ಮಾಡಿದ್ದಾರೆ ಅಂತ ಅರ್ಥ. ಆ ಕೆಟ್ಟ ಕರ್ಮಗಳು ಅವರಿಗೆ ಮೋಸ ಮಾಡ್ತವೆ. अच्छे अच्छे बच्चे भी रोते हैं, फिर बाबा को किसको उठाना है तो खुद आकर दृष्टि दे देते हैं. रोते हैं तो विधवा है. ಒಳ್ಳೊಳ್ಳೆ ಮಕ್ಕಳು ಸಹ ದುಃಖಿ ಆಗ್ತಿರ್ತಾರೆ, ಅಳ್ತಾ ಇರ್ತಾರೆ. ಆದರೆ ಅಂಥವ್ರ ಮೂಲಕನೂ ಸಹ ಬಾಬಾ ಒಮ್ಮೊಮ್ಮೆ ಸೇವೆ ಮಾಡಿಸಿಬಿಡ್ತಾರೆ. ಆದರೆ ಅಳುವವರು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳೋದಿಲ್ಲ. ಅಳುವುದು ಅಂದರೆ ವಿಧವೆಯರ ಲಕ್ಷಣ. यहाँ कहते हम राम के बने, फिर रोते हैं तो गोया उनका राम मर गया. ಇಲ್ಲಿ ಬಂದವರೆಲ್ಲ ಹೇಳ್ತೀರಿ ನಾವು ರಾಮನ ಸತಿಯರು ಅಂತ, ನಾವು ಆತ್ಮ ಸೀತೆಯರು ಅಂತ ಹೇಳ್ಕೊತೀರಿ. ಮತ್ತೆ ಅಳ್ತೀರಿ ಅಂದರೆ ಹಾಗಾದರೆ ಆಗ ನಿಮ್ಮ ರಾಮ ಸತ್ತಿರ್ತಾನೇನು? ಗೋಯಾ ರಾಮ ಸೆ ಬುದ್ಧಿಯೋಗ ಟೂಟಾ ಹುವಾ ಹೈ. ಅಳ್ತೀರಿ ಅಂದರೆ ಅರ್ಥ ಏನು? ರಾಮನಿಂದ ಬುದ್ಧಿಯೋಗ ದೂರ ಆಗಿರ್ತದೆ. ಬೇಮುಖ ಹೈ. अवस्था बड़ी अच्छी चाहिए. भल कोई प्रभावित होते हैं परंतु वह बाबा की ताकत से प्रभावित होते हैं. ಬಾಬಾ ಮತ್ತೆ ಕೇಳ್ತಾರೆ, ರಾಮನ ಸೀತೆಯರು ಅಂತ ಹೇಳಿಕೊಂಡು ನೀವು ಅಳ್ತಾ ಇದ್ದರೆ ಆ ಸಮಯದಲ್ಲಿ ನಿಮ್ಮ ರಾಮ ಏನಾದರೂ ಸತ್ತಿರ್ತಾನೇನೋ? ಆ ಸಮಯದಲ್ಲಿ ನೀವು ತಂದೆಯಿಂದ ವಿಮುಖ ಆಗಿಬಿಡ್ತೀರಿ. ವಾಸ್ತವಿಕವಾಗಿ ನಿಮ್ಮ ಅವಸ್ಥೆ ಬಹಳ ಚೆನ್ನಾಗಿ ಇರಬೇಕು. भल कोई प्रभावित होते हैं परंतु वह बाबा की ताकत से प्रभावित होते. बाबा जो बोलेगा उसमें कोई गलती नहीं होगी क्योंकि बाप है ही सत्य. ಒಂದು ವೇಳೆ ಅಳುವಂಥ ಮಕ್ಕಳಿಂದನೂ ಒಬ್ಬರು ಪ್ರಭಾವಿತ ಆಗ್ತಾರಂದರೆ ಆ ಕೆಲಸ ಬಾಬಾ ಮಾಡಿರ್ತಾರೆ. ಬಾಬಾ ಅವರ ಮೂಲಕ ಮಾತಾಡ್ತಾರೆ. ಬಾಬಾ ಮಾತಾಡ್ತಾರಂದರೆ ಅದರಲ್ಲಿ ಯಾವುದೇ ರೀತಿಯ ತಪ್ಪು ಇರೋದಿಲ್ಲ. ಯಾಕೆ ಅಂದರೆ ಶಿವ ಬಾಬಾ ಸತ್ಯ ಆಗಿದ್ದಾರೆ. ಅಗರ್ ಕೋಯಿ ಅಕ್ಷರ ನಿಕಲ್ ಭಿ ಗಯಾ ತೋ ಬಿಗಡಿ ಕೋ ಬನಾನೆ ವಾಲಾ ಬೈಠಾ ಹೈ. ಅಂಥ ಸಮಯದಲ್ಲಿ ಜ್ಞಾನ ಹೇಳೋರೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಹೇಳಿಬಿಟ್ರು ಬಾಬಾ ಅದನ್ನು ಸರಿ ಮಾಡ್ತಾರೆ. इसमें समझने की बड़ी बुद्धि चाहिए. बाप तो सर्विस पर उपस्थित है ना. ಇವೆಲ್ಲ ತಿಳ್ಕೊಳ್ಳುವಂತಹ ಮಾತುಗಳಾಗಿವೆ. ಶಿವಬಾಬಾ ಅಂತೂ ಸಂಗಮ ಯುಗದ ಕ್ಷಣ ಕ್ಷಣದಲ್ಲೂ ಸಹ ಸೇವೆಗೆ ಉಪಸ್ಥಿತರಾಗಿರ್ತಾರೆ. ಉನ್ಕೋ ಬಚ್ಚೋಂ ಕಿ ಭಿ ರಖನಿ ಹೈ. ಬಾಬಾ ಹೇಳ್ತಾರೆ, ನಾನು ಸೇವೆಗಾಗಿ ಬಂದಿದ್ದೀನಿ, ಮಕ್ಕಳ ಮೂಲಕ ಸೇವೆ ಮಾಡಿಸ್ತೀನಿ ಅಂದರೆ ಮಕ್ಕಳ ಮರ್ಯಾದೆನೂ ನಾನು ನೋಡ್ಕೋಬೇಕಾಗ್ತದೆ. ಮಕ್ಕಳಿಗೂ ಮರ್ಯಾದೆ ಕೊಡಿಸ್ಬೇಕಾಗ್ತದೆ ಜನರಿಂದ. बीके कहलाते हैं तो मदद भी करते हैं ना. और कोई बीके और ही नुकसान करते हैं. बाबा भी जानते हैं तो जिज्ञासु भी जानते हैं. इनकी चलन ऐसी है, ठीक नहीं. तब लिखते बाबा इनको अपने पास मंगा लो. ನೀವು ನಿಮಗೆ ಬಾಬನ ಮಕ್ಕಳು ಬ್ರಹ್ಮ ಕುಮಾರ್ ಕುಮಾರಿಯರು ಅಂತ ಹೇಳ್ಕೊತೀರಿ ಅಂದಮೇಲೆ ನಿಮಗೆ ಸಹಯೋಗ ಕೊಡೋದಕ್ಕೆ ನಾನು ಬಂಧಿತನಾಗಿದ್ದೀನಿ ಅಂತ ಶಿವಬಾಬವ್ರು ಹೇಳ್ತಾರೆ. ಆದರೆ ಒಂದು ವೇಳೆ ಬ್ರಹ್ಮ ಕುಮಾರ್ ಕುಮಾರಿಯರೇ ಸರಿಯಾಗಿ ನಡೀತಾ ಇಲ್ಲ, ಅವರ ವರ್ತನೆ ಸರಿ ಇಲ್ಲ, ನಡವಳಿಕೆ ಸರಿ ಇಲ್ಲ, ಅವರಿಂದ ಯಜ್ಞಕ್ಕೆ ನುಕ್ಸಾನ ಆಗ್ತಿದೆ ಅಂದರೆ ಉಳಿದ ಮಕ್ಕಳು ಬಾಬನಿಗೆ
ತಿಳಿಸಿಬಿಡ್ತಾರೆ. ಬಾಬಾ ಇಂಥವ್ರನ್ನ ನಿಮ್ಮ ಹತ್ತಿರನೇ ಕರೆಸ್ಕೊಳ್ರಿ. ತುಮ್ ಬಚ್ಚೋಂಕೋ ದದೀಚಿ ಋಷಿ ಮುವಾಫಿಕ್ ಹಡ್ಡಿಯಾ ದೇನಿ. ಆಗ ಮೊದಲು ಬ್ರಹ್ಮ ಬಾಬಾ ಇದ್ದಾಗ ಅಂಥ ಮಕ್ಕಳನ್ನು, ತಪ್ಪು ಮಾಡಿದವರನ್ನು ಮಧುಬನಕ್ಕೆ ಕರೆಸಿ ಅವರಿಗೆ ಪ್ರೀತಿಯಿಂದ ಪಾಲನೆ ಶಿಕ್ಷಣ ಕೊಟ್ಟು ಮತ್ತೆ ಸರಿ ಮಾಡ್ತಿದ್ರು, ತಮ್ಮ ಹತ್ರನೇ ಇಟ್ಕೊಳ್ತಿದ್ರು. ಹೀಗೆ ಬಾಬಾ ಹೇಳ್ತಾರೆ, ನೀವು ಮಕ್ಕಳು ದದೀಚಿ ಋಷಿಯಂತೆ ನಿಮ್ಮ ಮೂಳೆ ಮೂಳೆಗಳನ್ನು ಸವಿಸಿ ಸೇವೆ ಮಾಡಬೇಕು. कोई कोई तो नवाब होकर चलते। बाप समझाते इस कमाई में भी ग्रहचारी बैठती है, दशाएं बदलती है, कब बृहस्पति की, कब शुक्र की, कब मंगल की, कब राहु की, फिर एकदम चकनाचूर हो जाते. ಬಾಬನ ಮಕ್ಕಳು ಕೆಲವರು ಸಂಗಮ ಯುಗದಲ್ಲಿನೇ ರಾಜ ಆಗಿಬಿಡ್ತಾರೆ. ಮಾಡಿದ ಕಮಾಯಿಯೆಲ್ಲ ಕಳ್ಕೊಳ್ತಾರೆ. ಕೆಲವರಿಗೆ ಪುರುಷಾರ್ಥ ಮಾಡ್ತಾ ಮಾಡ್ತಾ ಗ್ರಹಚಾರ ಹಿಡಿತದೆ, ದಶೆಗಳು ಬದಲಾಗ್ತವೆ. ಒಮ್ಮೊಮ್ಮೆ ಅವರ ಮೇಲೆ ಬೃಹಸ್ಪತಿಯ ದಶೆ ಇರ್ತದೆ, ಮತ್ತೊಮ್ಮೆ ಶುಕ್ರ ದಶೆ ಬರ್ತದೆ, ಮತ್ತೊಮ್ಮೆ ಮಂಗಳ ದಶೆ ಬರ್ತದೆ, ಒಮ್ಮೊಮ್ಮೆ ರಾಹು ದಶೆನೂ ಬಂದ್ಬಿಡ್ತದೆ. ಯಾರಿಗೆ ರಾಹು ದಶೆ ಹಿಡಿತದೋ ಅವರು ಚಕ್ನಾಚೂರ್ ಆಗಿಬಿಡ್ತಾರೆ. बाबा बहुत अच्छी अच्छी पॉइंट्स समझाते हैं. बोलो आप तो बड़े अच्छे बुद्धिमान पढ़े लिखे हो. बोर्ड पर तो पूरी एम ऑब्जेक्ट लिखी हुई है. एम ऑब्जेक्ट को जब समझे तब उस रूहाब से अंदर आए. लिखा हुआ है गॉड फादर से वर्षा मिलता है. 21 जन्म 2500 ವರ್ಷಕ್ಕೆ लिए. ಬಾಬಾ ಹೇಳ್ತಾರೆ, ನೋಡಿ ಹೊರಗಿನ ಬೋರ್ಡಿನ ಮೇಲೆ ಸಂಸ್ಥೆಯ ಗುರಿ ಉದ್ದೇಶ ಬರೆಯಲಾಗಿದೆ. ಈ ಶಿಕ್ಷಣದಿಂದ 21 ಜನ್ಮದ ಆಸ್ತಿ 2500 ವರ್ಷಗಳವರೆಗೂ ಪ್ರಾಪ್ತಿಯಾಗ್ತದೆ ಅಂತ. कोई तो अच्छी रीति समझेंगे क्योंकि नंबरवार ग्राहक है ना. यह शिव बाबा की दुकान है. सेठ एक है, दुकान तो हजारों लाखों की अंदाज में निकलेंगे. ಬಾಬಾ ಹೇಳ್ತಾರೆ, ಯಾರು ಒಳ್ಳೆ ಗ್ರಾಹಕರಿರ್ತಾರೋ ಅವರಿಗೆ ಈ ಅಂಗಡಿ ಯಾರ್ದು ಅಂತ ಅರ್ಥ ಆಗ್ತದೆ. ಇದು ಒಬ್ಬ ತಂದೆಯ ಶಿವನ ಅಂಗಡಿಯಾಗಿದೆ. ಈ ಅಂಗಡಿಗೆ ಮಾಲೀಕ ಶೇಠಜಿ ಒಬ್ಬನೇ ಇದ್ದಾನೆ. ಆ ಒಬ್ಬನೇ ಆದಂಥ ಮಾಲೀಕನ ಸಾವಿರಾರು ಅಂಗಡಿಗಳು, ಲಕ್ಷ ಲಕ್ಷದ ಸಂಖ್ಯೆಯಲ್ಲಿ ಅಂಗಡಿಗಳು ಇಡೀ ವಿಶ್ವದಲ್ಲಿ ಹರಡಿವೆ. ಇನ್ನು ಈ ಶಾಖೆಗಳ ಸಂಖ್ಯೆ ವೃದ್ಧಿಯಾಗಲಿದೆ. सन्यासियों के कितने दुकान हैं, विलायत में भी है. विलायत वाले समझते भारत का प्राचीन योग और ज्ञान सन्यासी ही देते होंगे, परंतु नहीं, यह तो बाप देते हैं. मनुष्य कोई भी यह ज्ञान दे न सके. ಸನ್ಯಾಸಿಗಳ ಶಾಖೆಗಳು ಸಹ ದೇಶ ವಿದೇಶದಲ್ಲಿ ಹರಡಿವೆ. ಜನ ತಿಳ್ಕೊಂಡಿದ್ದಾರೆ ಭಾರತದ ಸನ್ಯಾಸಿಗಳು ಭಾರತದ ಪ್ರಾಚೀನ ಯೋಗ ಮತ್ತು ಜ್ಞಾನ ಕಲಿಸ್ತಾರೆ ಅಂತ. ಆದರೆ ಶಿವಬಾಬಾ ಹೇಳ್ತಾರೆ, ಭಾರತದ ಪ್ರಾಚೀನ ಯೋಗ ಮತ್ತು ಜ್ಞಾನದ ಶಿಕ್ಷಣ ಕೊಡೋರು ಸನ್ಯಾಸಿಗಳಲ್ಲ. ಜ್ಞಾನ ಸಾಗರ ಪರಮಾತ್ಮನೇ ಆ ಶಿಕ್ಷಣ ಕೊಡ್ತಾನೆ. ಯಾವ ದೇಹಧಾರಿ ಮನುಷ್ಯರು ಸತ್ಯ ಜ್ಞಾನ ಸತ್ಯ ರಾಜಯೋಗದ ಶಿಕ್ಷಣ ಕೊಡೋದಿಲ್ಲ. ಪರಂತು ಸಿರ್ಫ ದೇನೆ ವಾಲೆ ಬಾಪ್ ಕಾ ನಾಮ್
बदल बच्चे का नाम रख दिया है. ಭಾರತದ ಜ್ಞಾನ ಯೋಗ ಭಾರತದಿಂದನೇ ಬರಬೇಕು ಅನ್ನೋದು ನಿಜ. ಆದರೆ ಅದನ್ನು ಹೇಳಿದವನು ಯಾರು ಅಂತ ಜನ ತಿಳ್ಕೊಂಡಿಲ್ಲ. ಅಲ್ಲಿ ತಪ್ಪು ಮಾಡಿದ್ದಾರೆ. ತಂದೆಯ ಬದಲಾಗಿ ಮಗನ ಹೆಸರನ್ನು ಸೇರಿಸಿಬಿಟ್ಟಿದ್ದಾರೆ. तुम सिद्ध कर बताएंगे कि हेवन स्थापन करने वाला गॉड फादर ही बैठ समझाते. पोप को भी लिखते भारत की यात्रा पर आई, परंतु इस यात्रा को पूरा समझा नहीं. ನೀವೀಗ ಜನರಿಗೆ ಸಿದ್ಧ ಮಾಡಿ ಹೇಳಬಹುದು ಸ್ವರ್ಗದ ಸ್ಥಾಪಕ ಪರಂಪಿತ ಪರಮಾತ್ಮ ಆಗಿದ್ದಾನೆ ಅಂತ. ಕ್ರೈಸ್ತ ಧರ್ಮದ ಧರ್ಮಗುರುಗಳಿಗೆ ನೀವು ನಿಮಂತ್ರಣ ಕೊಡಬಹುದು, ಭಾರತದ ಯಾತ್ರೆಗೆ ಬನ್ನಿ ಅಂತಲೂ ಹೇಳಬಹುದು. ಆದರೆ ಅವರಿಗೆ ಈ ಯಾತ್ರೆಯ ಮಹತ್ವ ಗೊತ್ತಿರೋದಿಲ್ಲ. अब कहो तो तुम्हारे पास किसको भेज दे, यहाँ तो वो लोग आ न सके. ಆಗ ನೀವು ಅವ್ರಿಗೆ ಹೇಳಿ, ನಿಮಗೆ ಬರಲಿಕ್ಕಾಗದಿದ್ರೆ ನಾವೇ ಇಲ್ಲಿಂದ ಒಬ್ಬರನ್ನು ನಿಮ್ಮ ಹತ್ತಿರಕ್ಕೆ ಕಳಿಸ್ತೀವಿ. ಯಾಕೆ ಅಂದರೆ ಅನ್ಯ ಧರ್ಮದ ಮುಖಂಡರು ತಮ್ಮದೇ ಆದಂಥ ಸ್ಥಾನ ಮಾನ ದರ್ಪದಲ್ಲಿ ಇರ್ತಾರೆ. ಪೊಸಿಷನ್ ಬಹುತ್ रहता है, यहाँ तो ಗರೀಬ್ ಆಯೆಂಗೆ. ಅವರಿಗೆ ತಮ್ಮ ಸ್ಥಾನ ಮಾನದ ಬಗ್ಗೆ ಬಹಳ ಅಭಿಮಾನ ಇರ್ತದೆ, ಅವ್ರು ಬರೋದಿಲ್ಲ. ಆದರೆ ಬಡವರು ಮಾತ್ರ ಕರೆದ ಕೂಡಲೇ ಬಂದ್ಬಿಡ್ತಾರೆ. कहते हैं क्राइस्ट बेगर है, इस समय हम भी बेगर हैं. बेगर से प्रिंस बनने वाले हैं. भल किसके पास धन बहुत है परंतु बेगर है. कहते हैं ना ಕ್ರೈಸ್ಟ್ ಗರೀಬ್ है. ಬಾಬಾ ಹೇಳ್ತಾರೆ, ಕ್ರಿಸ್ತನು ಈ ಸಮಯದಲ್ಲಿ ಭಿಕ್ಷುಕನ ರೂಪದಲ್ಲಿ ಇದ್ದಾನೆ ಅಂತ ಕ್ರೈಸ್ತ ಧರ್ಮದ ಅನುಯಾಯಿಗಳು ಒಪ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ಕ್ರಿಸ್ತ ಒಬ್ಬನೇ ಅಲ್ಲ, ಇಡೀ ಜಗತ್ತೇ ಭಿಕಾರಿಗಳು ಆಗಿದ್ದಾರೆ. ನಾವೆಲ್ಲರೂ ಭಿಕ್ಷುಕರಾಗಿದ್ದೇವೆ. ಭಿಕ್ಷುಕರಿಂದ ರಾಜಕುಮಾರ ಆಗೋರಿದ್ದೇವೆ. ಭಲೆ ನಮ್ಮ ಹತ್ತಿರ ಅಲ್ಪಕಾಲದ ಹಣ ಇದೆ, ಆದರೂ ಸಹ ಇವತ್ತು ಪ್ರಪಂಚದಲ್ಲಿ ಇರೋರೆಲ್ಲರೂ ಸಹ ಗುಣದಿಂದ, ಶಕ್ತಿಯಿಂದ, ಚರಿತ್ರೆಯಿಂದ, ಚಾರಿತ್ರ್ಯದಿಂದ ಬಡವರಾಗಿದ್ದಾರೆ. ಜರೂರ್ ಗರೀಬೇ ಮೇ ಹಿ ಆಯೆಂಗೆ ಜ್ಞಾನ್ ಲೇನೆ. ಎಲ್ಲ ಧರ್ಮಸ್ಥಾಪಕರು ಸಹ ಈ ಸಮಯದಲ್ಲಿ ಬಡವರಾಗಿದ್ದಾರೆ. ಬಡತನದಲ್ಲಿ ಇದ್ದವರೇ ಈ ಜ್ಞಾನ ಕೇಳಲಿಕ್ಕೆ ಬರ್ತಾರೆ. ಸಲಾಂ ತೋ ಭರ್ನಾ ಹೇನ. ಎಲ್ಲರೂ ಬಂದು ಪರಮಾತ್ಮನಿಗೆ ಸಲಾಂ ಮಾಡಬೇಕು, ನಮಸ್ಕಾರ ಮಾಡಬೇಕು. ಕಯಾಮತ್ ಕಾ ಸಮಯ ಹೇ, ಹಿಸಾಬ್ ಕಿತಾಬ್ ಚುಕ್ತು ಹೋನೆ ವಾಲಾ ಹೇ. नंबर 1 सलाम करने वाला भी यहाँ बैठा है, तो वह भी आएंगे. ಬಾಬಾ ಹೇಳ್ತಾರೆ, ಎಲ್ಲರೂ ತಮ್ಮ ತಮ್ಮ ಲೆಕ್ಕಾಚಾರವನ್ನು ತಂದೆಯ ಹತ್ತಿರ ಬಂದು ತೀರಿಸ್ಕೋಬೇಕು. ನಂಬರ್ 1 ಸಲಾಂ ಮಾಡುವಂಥ ಈ ಬ್ರಹ್ಮ ಬಾಬವರು ಸಹ ಇಲ್ಲೇ ಕೊಡ್ತಿದ್ದಾರೆ. ಅಂದ ಮೇಲೆ ಉಳಿದ ಧರ್ಮಸ್ಥಾಪಕರು ಸಹ ಇಲ್ಲಿ ಬಂದು ಆ ಪರಮಾತ್ಮ ತಂದೆಗೆ ಸಲಾಂ ಮಾಡ್ತಾರೆ ಅಥವಾ ನಮಸ್ಕಾರ ಮಾಡ್ತಾರೆ. तुम्हारी यह राजधानी स्थापन हो रही है, तो मुख्य चित्र है लक्ष्मी नारायण का. फर्स्ट, सेकंड, थर्ड उनके चित्र चले आते हैं. हमारे तो चित्र विनाश हो जाते हैं. एक्यूरेट चित्र थोड़े ही कोई है. ಸತ್ಯತ್ರೇತಾಯುಗದ ಶ್ರೀ ಲಕ್ಷ್ಮೀನಾರಾಯಣ
ಮತ್ತು ದೇವತೆಗಳ ಚಿತ್ರಗಳು ಇವತ್ತಿನವರೆಗೂ ಇದ್ದಾವೆ. ಭಕ್ತಿ ಮಾರ್ಗದಲ್ಲೂ ಸಹ ಚಿತ್ರಗಳನ್ನು ಬರೆದಿದ್ದಾರೆ. ಮೊದಲನೇ ನಾರಾಯಣ, ಎರಡನೇ ನಾರಾಯಣ, ಮೂರನೇ ನಾರಾಯಣ ಅಂತಲೂ ಹೇಳ್ತಾರೆ. ಸತ್ಯತ್ರೇತಾಯುಗದ ಚಿತ್ರಗಳು ಇವತ್ತಿನವರೆಗೂ ಉಳ್ಕೊಂಡಿದ್ದಾವೆ. ಆದರೆ ಸಂಗಮ ಯುಗದ ಚಿತ್ರಗಳು ಮಾತ್ರ ವಿನಾಶದ ಸಮಯದಲ್ಲಿ ನಾಶ ಆಗಿ ಹೋಗ್ತವೆ. ಸಂಗಮ ಯುಗದ ಈ ಜ್ಞಾನದ ಚಿತ್ರಗಳು ಮಾತ್ರ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾ. ದಿಲ್ವಾಡ मंदिर में जगत अम्बा और लक्ष्मी नारायण के चित्र है, परंतु किसको पता नहीं कि ज्ञान ज्ञानेश्वरी सो ರಾಜರಾಜೇಶ್ವರಿ बनती है. ದಿಲ್ವಾಡ ಮಂದಿರದಲ್ಲಿ ಜಗತ್ತಂಬೆಯ ಚಿತ್ರಗಳನ್ನು ಆದಿದೇವಿಯ ರೂಪದಲ್ಲಿ ಇಟ್ಟಿದ್ದಾರೆ. ಬ್ರಹ್ಮಾರವರ ಚಿತ್ರವನ್ನು ಆದಿದೇವನ ರೂಪದಲ್ಲಿ ಇಟ್ಟಿದ್ದಾರೆ. ಆದರೆ ಅವರಿಗೆ ಗೊತ್ತಿಲ್ಲ ಸಂಗಮಯುಗದ ಆದಿದೇವ ಆದಿದೇವಿ ಅಂದರೆ ಜ್ಞಾನೇಶ್ವರ ಆದಂಥವರು ಭವಿಷ್ಯದಲ್ಲಿ ರಾಜರಾಜೇಶ್ವರಿ ಆಗ್ತಾರೆ ಅನ್ನೋದು ಜನರಿಗೆ ಗೊತ್ತಿಲ್ಲ. ಜರೂರ್ ಉಸ್ಕೆ ಬಚ್ಚೆ ಭೀ ಹೋಂಗೆ. ಆದಿದೇವ ಆದಿದೇವಿ ಇದ್ದಾರೆ ಎಂದ ಮೇಲೆ ಅವರ ಮಕ್ಕಳೂ ಸಹ ಅವರ ಜೊತೆಗೆ ಇರ್ತಾರೆ. ಪಢಾಯಿ ಹೇ ಸೋರ್ಸ್ ಆಫ್ ಇನ್ಕಮ್, ಬ್ರಾಹ್ಮಣ ಹಿ ಪಡ್ಕರ್ ದೇವಿ ದೇವತಾ ಬಂತೆ. ತಂದೆ ತಾಯಿಯ ಜೊತೆಗೆ ಮಕ್ಕಳೂ ಸಹ ಈ ವಿದ್ಯೆಯನ್ನು ಸಂಗಮ ಯುಗದಲ್ಲಿ ಕಲಿತಾ ಇದ್ದಾರೆ. ಸಂಗಮ ಯುಗದ ಈ ಜ್ಞಾನದ ವಿದ್ಯೆಯೇ ಭವಿಷ್ಯದ ಸಂಪಾದನೆಗೆ ಮೂಲ ಆಗಿದೆ, ಆಧಾರ ಆಗಿದೆ. ಸಂಗಮ ಯುಗದ ಬ್ರಾಹ್ಮಣರೇ ಈ ವಿದ್ಯಾಭ್ಯಾಸದಿಂದ ಭವಿಷ್ಯದ ದೇವಿ ದೇವತೆಗಳು ಆಗ್ತಾರೆ. बाप कहते मुझे बच्चों का शो करना होता है, ऐसे नहीं उसका फल उनको मिलेगा. नहीं, बच्चों को अपनी मेहनत का फल मिलेगा. मैं सर्विस करता हूँ, वह तो जिसको दृष्टि देता हूँ उसकी तकदीर है. ಬಾಬಾ ಹೇಳ್ತಾರೆ, ನಾನು ಮಕ್ಕಳನ್ನು ಪ್ರತ್ಯಕ್ಷ ಮಾಡಬೇಕಾಗಿದೆ. ಅದಕ್ಕಾಗಿ ನಾನೇ ಬಂದು ಒಮ್ಮೊಮ್ಮೆ ಸೇವೆ ಮಾಡ್ತೀನಿ, ದೃಷ್ಟಿ ಕೊಡ್ತೀನಿ, ಜ್ಞಾನದ ಪಾಯಿಂಟ್ಸ್ಗಳನ್ನು ಟಚ್ ಮಾಡಿಸ್ತೀನಿ. ಆದರೆ ಅದರ ಫಲ ಅವರಿಗೆ ಸಿಗೋದಿಲ್ಲ. ಅವರು ಎಷ್ಟು ಪರಿಶ್ರಮ ಮಾಡಿರ್ತಾರೋ ಅದರ ಫಲ ಮಾತ್ರ ಅವರಿಗೆ ಸಿಗ್ತದೆ. ಪರಮಾತ್ಮ ತಂದೆ ಬಂದು ಏನು ಸಹಯೋಗ ಕೊಡ್ತಾರೆ, ಆ ಸಹಯೋಗದ ಫಲ ಜ್ಞಾನ ಹೇಳುವಂಥ ಸೇವೆ ಮಾಡುವಂಥ ಮಕ್ಕಳಿಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಯಾರಿಗೆ ನಾನು ದೃಷ್ಟಿ ಕೊಡ್ತೀನಿ, ಯಾರಿಗೆ ಇವರ ಮೂಲಕ ಜ್ಞಾನ ಹೇಳ್ತೀನಿ, ಅವರು ಭಾಗ್ಯವಂತರು. ಅವರು ಮುಂದೆ ಪುರುಷಾರ್ಥ ಮಾಡ್ತಾರೆ. ಯಹ ಜಗತ್ ಅಂಬಾ ಕೌನ್ ಹೇ, ಕ್ಯಾ ಪ್ರಾರಬ್ಧ ಪಾಯಿ, ಇನ್ ಬಾತೋಂ ಕೋ ಮನುಷ್ಯ ನಹಿ ಜಾನ್ತೆ. ಈ ಜಗತ್ ಅಂಬಾ ಯಾರು, ಅವರಿಗೆ ಅಂಥ ಒಂದು ಪ್ರಾರಬ್ಧ, ಶ್ರೀ ಲಕ್ಷ್ಮಿ ಆಗುವಂಥ ಭಾಗ್ಯ ಯಾರಿಂದ ಸಿಕ್ತು ಅನ್ನೋದು ಮನುಷ್ಯರಿಗೆ ಗೊತ್ತಿಲ್ಲ. ಬಾಪ್ ಸಮझाते ಮೀಠೆ ಬಚ್ಚೆ ರೋನಾ ಭಿ ಅಪಸಗೂನ್ ಹೇ. ಇನ್ನು ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಮುರಳಿಯಲ್ಲಿ ವಿಶೇಷವಾಗಿ 2-3 ಸಲ ಬಾಬಾ ಈ ಮಾತನ್ನು ಹೇಳಿದರು. ಮಕ್ಕಳೇ, ಯಾವ ಕಾರಣದಿಂದನೂ ನೀವು ಅಳಬಾರದು. ಅಳೋದು ಅಂದರೆ ಅಪಶಕುನ, ಅಶುಭ ಅಂತ ಹೇಳ್ತಾರೆ ಬಾ. ಯಹ ಬೇಹದ್ ಕಾ ಘರ್ ಹೇ ನಾ, ಬೇಹದ್ ಕೆ ಬಾಪ್ ಕಾ ಘರ್, ಜೋ ಖುದ್ ರೋತೆ ಹೇ ವಹ ಔರೋಂ ಕೋ ಕ್ಯಾ ಸರ್ವಿಸ್ ಕರ್ ಹಸಾಯೆಂಗೆ. ಇದು ಬೇಹದ್ದಿನ ತಂದೆಯ ಮನೆ ಆಗಿದೆ. ಯಾರು ಸ್ವತಃ ತಾವೇ ಅಳ್ತಿರ್ತಾರೋ ಅವರೇನು ಸೇವೆ ಮಾಡಿ ಜನರನ್ನು ನಗಿಸ್ತಾರೆ. ಅದೆಂಗೆ ನಗಿಸ್ತಾರವರು? ಯಹಾ ತೋ ಹಸ್ನಾ ಸೀಖನಾ ಹೈ. ಹಸ್ನಾ ಅರ್ಥಾತ್ ಮುಸ್ಕುರಾನಾ, ಆವಾಜ್ ಸೇ ಭಿ ಹಸ್ನಾ ನಹಿ.
ಇಲ್ಲಿ ಅಂತೂ ನಾವು ಎಲ್ಲರಿಗೂ ನಗುವುದನ್ನು ಕಲಿಸ್ತೀವಿ. ನಗುವುದು ಅಂದರೆ ಮುಗುಳು ನಗೆ ಇರಬೇಕು ವಿನಃ ಶಬ್ದ ಮಾಡಿ ನಗೋದಲ್ಲ. ಕಿತನಿ ಶಿಕ್ಷಾ ದಿ ಜಾತಿ. ನಗೋದಂದರೆ ಹರ್ಷಿತಮುಖಿಯಾಗಿ ಇರೋದು. ಎಷ್ಟು ರೀತಿಯಿಂದ ಬಾಬಾ ನಮಗೆ ಶಿಕ್ಷಣ ಕೊಡ್ತಾರೆ. ಪಾಯಿಂಟ್ಸ್ ಸಮझाई जाती है, दिन प्रतिदिन नॉलेज सहज होती जाती है, तुम्हारे में भी ताकत आती जाती है. ಬಾಬಾ ಹೇಳ್ತಾರೆ, ದಿನೇ ದಿನೇ ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನು ಹೇಳ್ತೀನಿ. ಜ್ಞಾನ ಸರಳವಾಗ್ತಾ ಇದೆ. ಸರಳ ರೂಪದಿಂದ ಹೇಳ್ತಾ ಹೋಗ್ತೀನಿ. ಎಷ್ಟೆಷ್ಟು ಮುಂದೆ ಹೋಗ್ತೀರಿ ಅಷ್ಟಷ್ಟು ನಿಮ್ಮಲ್ಲಿ ಶಕ್ತಿನೂ ಬರ್ತಾ ಹೋಗ್ತದೆ. ಜ್ಞಾನ ಹೇಳುವ ಬುದ್ಧಿನೂ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಅಚ್ಚ मीठे मीठे सिकी लधे बच्चों प्रति मात पिता बाप दादा का नंबरवार पुरुषार्थ अनुसार याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯಾಂಶಗಳು. ಕಭಿ ಭಿ ಅಪನಾ ಅಹಂಕಾರ ನಹಿ ದಿಖಾನಾ ಹೈ. ದದೀಚಿ ಋಷಿ ಮಿಸಲ್ ಸೇವಾ ಮೇ ಹಡ್ಡಿಯಾಂ ದೇನಿ ಹೈ. ಯಾವತ್ತೂ ತಮ್ಮ ಅಹಂಕಾರ ತೋರಿಸಬಾರದು. ದದೀಚಿ ಋಷಿಯಂತೆ ಸೇವೆಗಾಗಿ ಮೂಳೆಗಳನ್ನು ಸವಿಸಬೇಕು. ಎರಡನೇದು, सदा हर्षित मुख रहना है, कभी भी रोना नहीं. रोना माना विधवा बनना, इसलिए मुस्कुराते रहना है. जोर से भी हंसना नहीं. ಸದಾ ಹರ್ಷಿತ ಮುಖಿಯಾಗಿ ಇರಬೇಕು. ಯಾವತ್ತೂ ಅಳಬಾರದು. ಅಳುವುದು ಅಂದರೆ ವಿಧವೆ ಆಗುವುದು. ಆದ್ದರಿಂದ ಸದಾ ನಗುಮುಖದಿಂದ ಇರಬೇಕು. ಜೋರಾಗಿ ಶಬ್ದ ಮಾಡಿ ನಗಬಾರದು. वरदान. एक बाप में सारे संसार की अनुभूति करते हुए निरंतर एक की याद में रहने वाले सहज योगी भव. ಒಬ್ಬ ತಂದೆಯಲ್ಲಿಯೇ ಇಡೀ ಜಗತ್ತಿನ ಅನುಭವ ಮಾಡುವಂತಹ ಹಾಗೂ ನಿರಂತರ ಒಬ್ಬನ ನೆನಪಿನಲ್ಲಿ ಇರುವಂತಹ सहज योगी भव. सहज योग का अर्थ है एक को याद करना. एक बाप दूसरा न कोई. तन मन धन सब तेरा, मेरा नहीं. ऐसे ट्रस्टी बन डबल लाइट रहने वाले ही सहज योगी. सहज योगी बनने की सहज विधि है एक को याद करना, एक में सब कुछ अनुभव करना. ಸಹಜ ಯೋಗದ ಅರ್ಥ ಆಗಿದೆ ಒಬ್ಬನನ್ನೇ ನೆನಪು ಮಾಡುವುದು. ಒಬ್ಬ ತಂದೆಯ ವಿನಃ ನನಗೆ ಯಾರೂ ಇಲ್ಲ ಅಂತ ಅನುಭವ ಮಾಡುವುದು. ತನು ಮನ ಧನ ಎಲ್ಲವೂ ನಿನ್ನದೇ ಅಂತ ಹೇಳುವುದು ಮತ್ತು ಆ ರೀತಿಯಲ್ಲಿ ನಡೆಯುವುದು. ತನು ಮನ ಧನ ಎಲ್ಲವೂ ನಿನ್ನದೇ, ನನ್ನದೇನೂ ಇಲ್ಲ ಅಂತ ತಿಳ್ಕೊಳ್ಳುವಂಥದ್ದು. ಈ ಥರ ಟ್ರಸ್ಟಿಯಾಗಿ ಯಾರು ಡಬಲ್ ಹಗುರ ಸ್ಥಿತಿಯಲ್ಲಿ ಇರ್ತಾರೆ ಅವರೇ ಸಹಜ ಯೋಗಿಗಳು. ಸಹಜ ಯೋಗಿ ಆಗುವುದಕ್ಕೆ ಸಹಜ ವಿಧಾನ ಆಗಿದೆ ಏಕ ಕೋ ಯಾದ್ ಕರ್ನಾ, ಏಕ ಮೇ ಸಬ್ ಕುಚ್ ಅನುಭವ ಕರ್ನಾ. बाप ही संसार है तो याद सहज हो गई. ಒಬ್ಬನನ್ನೇ ನೆನಪು ಮಾಡಬೇಕು, ಒಬ್ಬನಿಂದಲೇ ಎಲ್ಲ ರೀತಿಯ ಅನುಭವ ಪಡ್ಕೋಬೇಕು.
ತಂದೆಯೇ ನನ್ನ ಸಂಸಾರ ಅಂತ ತಿಳ್ಕೋಬೇಕು. ಆಗ ನೆನಪು ಮಾಡುವುದು ಸಹಜ ಆಗ್ತದೆ. आधा कल्प मेहनत की, अभी बाप मेहनत से छुड़ाते हैं, लेकिन यदि फिर भी मेहनत करनी पड़ती है तो उसका कारण है अपनी कमजोरी. ಅರ್ಧ ಕಲ್ಪದಿಂದ ಸಾಕಷ್ಟು ಪರಿಶ್ರಮ ಪಟ್ಟಿದ್ದೀರಿ. ಈಗ ಬಾಬಾ ನಿಮಗೆ ಪರಿಶ್ರಮದಿಂದ ಮುಕ್ತ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇನ್ನೂ ಸಹ ನಿಮಗೆ ಪರಿಶ್ರಮದ ಅನುಭವ ಆಗ್ತಾ ಇದ್ರೆ ಅದಕ್ಕೆ ಕಾರಣ ಆಗಿದೆ ನಿಮ್ಮ ದುರ್ಬಲತೆ. ಶ್ಲೋಗನ್. ಇವತ್ತಿನ ಆದರ್ಶ ವಾಕ್ಯ: ಮಹಾನ್ ಆತ್ಮ ವಹ ಹೈ जो पवित्रता रूपी धर्म को जीवन में धारण करता है. ಮಹಾನ್ ಆತ್ಮ ಯಾರೆಂದರೆ ಯಾರು ಪವಿತ್ರತೆಯ ಧರ್ಮವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ತಾರೆ. ಯಾರು ಪವಿತ್ರತೆಯ ಧರ್ಮವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ತಾರೆ ಅವರೇ ಮಹಾನ್ ಆತ್ಮ. ಇವತ್ತಿನ ವಿಶೇಷ ಅಟೆನ್ಷನ್ ಇದೆ. ಈಗ ಜನವರಿ ಮಾಸ ಪ್ರಾರಂಭ ಆಗ್ತಿರುವ ಕಾರಣ ನಾವೆಲ್ಲರೂ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗಬೇಕಾಗಿದೆ. ಇಡೀ ಮಾಸದಲ್ಲಿ ಪ್ರತಿದಿನ ಪರಮಾತ್ಮನ ಸ್ನೇಹದಲ್ಲಿ ಸಮಾವೇಶ ಆಗುವ ಅನುಭವ ಮಾಡಬೇಕಾಗಿದೆ. ಆ ಅನುಭವದ ಮೂಲಕ ತಂದೆಯ ಸಮಾನ ಮತ್ತು ಸಂಪೂರ್ಣ ಆಗಬೇಕಾಗಿದೆ. ಅದಕ್ಕಾಗಿ ಇಡೀ ಮಾಸದಲ್ಲಿ ಪ್ರತಿದಿನ ನಾವು ಲವಲೀನ ಸ್ಥಿತಿಯ ಅನುಭವ ಮಾಡಬೇಕು ಅಂತ ಮಧುಬನದಿಂದ ಡೈರೆಕ್ಷನ್ ಬಂದಿದೆ. ಇದೇ ಲಕ್ಷ್ಯದಿಂದ, ಇದೇ ಗುರಿಯಿಂದ ಪ್ರತಿದಿನ ಮುರಳಿಯಲ್ಲಿ ಒಂದೊಂದು ಪಾಯಿಂಟನ್ನು ಮಧುಬನದಿಂದ ಕಳಿಸ್ತಾ ಇದ್ದಾರೆ. ಆ ಒಂದು ಪಾಯಿಂಟನ್ನು ಓದಿ ಕೇಳಿ ಪ್ರತಿದಿನ ಮುರಳಿ ಕ್ಲಾಸಿನ ನಂತರ 10 ನಿಮಿಷ ಅದರ ಅನುಭವ ಯೋಗದಲ್ಲಿ ಮಾಡಬೇಕು ಅಂತಲೂ ತಿಳಿಸಿದ್ದಾರೆ. ಮೊದಲನೇ ದಿನದ ಜನವರಿ 1ನೇ ತಾರೀಕಿನ ದಿನ ಅನುಭವ ಮಾಡಲಿಕ್ಕೆ ಈ ವಿಚಾರವನ್ನು ಮಧುಬನದಿಂದ ಕಳಿಸಿದರೆ, ಲವ್ಲೀನ್ ಸ್ಥಿತಿ ಕಾ ಅನುಭವ ಕರೋ, ಪರಮಾತ್ಮನ ಪ್ರೇಮದಲ್ಲಿ ಮುಳುಗುವ ಅನುಭವ ಮಾಡಿರಿ. ಪ್ಯಾರ್ ಕೆ ಸಾಗರ್ ಬಾಪ್ ಕೆ ಸಾಥ್ ಮಿಲನ್ ಮನಾತೆ, ಪ್ಯಾರ್ ಸೆ ಬಾಬಾ ಕಹೋ और उसी प्यार में समा जाओ. ಪ್ರೇಮ ಸಾಗರ ತಂದೆಯ ಜೊತೆಗೆ ಮಿಲನ ಮಾಡ್ತಾ ಪ್ರೇಮದಿಂದ ಬಾಬಾ ಅಂತ ಕರೀರಿ ಮತ್ತು ಅವನ ಪ್ರೇಮದಲ್ಲಿ ಮುಳುಗಿರಿ. ಲಗನ್ ಮೇ ಮಗನ್ ಹೋ ಜಾओ, ಅವನ ಒಂದು ಯೋಗದಲ್ಲಿ ನೆನಪಿನಲ್ಲಿ ಮಗ್ನ ಆಗ್ರಿ. यह लवलीन स्थिति और सब बातों को सहज समाप्त कर दे. ಈ ಥರದ ಒಂದು ಪ್ರೇಮಮಗ್ನ ಆಗುವ ಸ್ಥಿತಿ ಏನಿದೆ, ಇದು ಎಲ್ಲ ಮಾತುಗಳನ್ನು ಸಹಜ ಮಾಡಿಕೊಡ್ತದೆ. ಎಲ್ಲ ಸಮಸ್ಯೆಗಳನ್ನು ಸಹಜವಾಗಿ ಸಮಾಪ್ತಿ ಮಾಡ್ತದೆ ಅಂತ ವಿಶೇಷವಾಗಿ ಮಧುಬನದಿಂದ ಈ ಸೂಚನೆ ಕಳಿಸಿದ್ದಾರೆ. ಓಂ ಶಾಂತಿ.